ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಅದೇ ರೀತಿ ಗುರುಮಾತಾ ಆಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಸ್ಕರಿಸುತ್ತಾ, ಇಲ್ಲಿ ವೀಕ್ಷಿಸಿರುವಂತಹ ಎಲ್ಲಾ ಮಾಸ್ಟರ್ಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ PMC ಚಾನೆಲ್ ಅವ್ರಿಗೂ ನಾನು ಧನ್ಯವಾದವನ್ನ ತಿಳಿಸುತ್ತಾ, ನಾನು ಇವತ್ತು ಪತ್ರಿಜಿ ಸರ್ ಅವರ ಒಂದು ಫೇಮಸ್, ಇದು ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್, ಯೋಗ ಪರಂಪರ. ಸೊ ಈ ಒಂದು ಯೋಗ ಪರಂಪರ ಅನ್ನೋದ್ರ ಬಗ್ಗೆ ನಾನಿವತ್ತು ಏನು ಇದು, ಇದರ ಅರ್ಥ ಏನು, ಇದರಲ್ಲಿ ಯಾವ ರೀತಿಯಾಗಿದೆ ಅದೆಲ್ಲವುದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪತ್ರಿಜಿ ಸರ್ ನಮ್ಗೆ ತುಂಬಾ ವಿಶಾಲ ಅರ್ಥದಲ್ಲಿ ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ಸೊ ನಾನು ಅದನ್ನ ಆದಷ್ಟು ನಿಮ್ಗೆಲ್ಲ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯೋಗ ಪರಂಪರ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ಯೋಗ ಪರಂಪರ ಅನ್ನೋದು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ತಿಳಿಯಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಸೊ ಇದರಲ್ಲಿ ಏನಿದೆ, ನಮ್ಗೆಲ್ಲ ಗೊತ್ತು ಪ್ರಾಣಿ ಪಕ್ಷಿಗಳು ಇದೆಲ್ಲ. ಸೊ ಮನುಷ್ಯ ಜನ್ಮ, ಎಷ್ಟೋ ನಮ್ಗೆ ಜನ್ಮಗಳ ನಂತರ ಮಾನವ ಜನ್ಮ ಸಿಗುತ್ತೆ ಅಂತ ಗೊತ್ತು. ಮಾನವ ಜನ್ಮ ಸಿಗ್ಬೇಕು ಅಂದ್ರೆ ಯಾವ ರೀತಿ? ಸೊ ಇಲ್ಲಿ ಮಾನವ ಜನ್ಮದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಣಿ ಪಕ್ಷಿಗಳಾಗಿ, ಜಂತುಗಳಾಗಿ ಎಷ್ಟೆಷ್ಟೋ ಜನ್ಮಗಳನ್ನ ತಗೊಳ್ತೀವಿ. ಸೊ ಈ ಪ್ರಾಣಿ ಪಕ್ಷಿಗಳು ಈ ಎಲ್ಲ ಏನಾಗಿರುತ್ತೆ ಅಂದ್ರೆ ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಈ ಒಂದು ಗ್ರೂಪ್ ಕಾನ್ಶಿಯಸ್ ಇಂದ ನಾವು ಮಾನವ ಜನ್ಮಕ್ಕೆ ಬರ್ಬೇಕು ಅಂದ್ರೆ ಇಂಡಿವಿಜುವಲ್ ಕಾನ್ಶಿಯಸ್. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ನಾವು ವ್ಯಕ್ತಿಗತ ಜನ್ಮಕ್ಕೆ ಬರ್ತೀವಿ. ಅಲ್ಲಿ ಗ್ರೂಪ್ ಅಲ್ಲಿ ಇದ್ದಾಗ ಗ್ರೂಪ್ ಕಾನ್ಶಿಯಸ್, ಪ್ರಾಣಿ ಪಕ್ಷಿಗಳು ಜಂತುಗಳು ಎಲ್ಲ ಪ್ರಾಣಿ ಪಕ್ಷಿಗಳ ಸಂಕುಲದಿಂದ ಇರುತ್ತೆ. ಬಟ್ ಇಲ್ಲಿ ಮಾನವ ಬಂದ ತಕ್ಷಣ ಏನಾಗುತ್ತೆ, ಇಂಡಿವಿಜುವಲ್ ಆಗುತ್ತೆ. ಸೊ ಒಂದೇ ಆತ್ಮ. ಸೊ ಇಲ್ಲೇನಾಗುತ್ತೆ, ಪೂರ್ಣಾತ್ಮದಿಂದ ಮಾನವ ಜನ್ಮ ಆಗುತ್ತೆ. ಅದನ್ನೇ ನಾವ್ ಹೇಳ್ತೀವಿ ಜನ್ಮ ಪರಂಪರ. ಅಂದ್ರೆ ಈಗ ಎಷ್ಟೆಷ್ಟೋ ಬೇರೆ ಬೇರೆ ಗ್ರಹಗಳಿಂದ ಇರ್ಬೋದು, ಬೇರೆ ಬೇರೆ ಲೋಕಗಳು, ಎಲ್ಲೆಲ್ಲಿಂದನೋ ಮಾನವ ಜನ್ಮ ತಗೊಂಡು ಬರ್ತಾನೆ. ಅದೆಲ್ಲ ಸುತ್ತಾಡಿ ಮಾನವ ಜನ್ಮಕ್ಕೆ ಬರ್ತಾನೆ. ಮಾನವ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಮಾನವ ಜನ್ಮ ಕೂಡ ಇದೇನು ಕೊನೆಯದು, ಬಟ್ ಇದ್ರಲ್ಲೂ ಕೂಡ ನಾವು ಎಷ್ಟೆಷ್ಟೋ ಜನ್ಮಗಳನ್ನ ತಗೊಂತಾ ಹೋಗ್ತೀವಿ. ಎಷ್ಟೋ ಜನ್ಮಗಳಿರ್ಬೋದು, 1000 ಇರ್ಬೋದು, 2000 ಇರ್ಬೋದು. ಈ ನಂಬರ್ ಅನ್ನೋದು ಒಂದು ನಮ್ಗೆ ಸಂಖ್ಯೆ ಮಾತ್ರ. ಆದ್ರೆ ನಾವು ಯಾವಾಗ ಕೊನೆಯ ಜನ್ಮ ಅಂತೀವಿ, ಆ ಕೊನೆಯ ಜನ್ಮದಲ್ಲಿ ನಮ್ಗೆ ಎಲ್ಲ ತಿಳಿಯುತ್ತಾ ಹೋಗುತ್ತೆ. ಯಾವಾಗ ನಮ್ಗೆ ಕೊನೆಯ ಜನ್ಮ ಅನ್ನೋದು ಈ ಯೋಗ ಪರಂಪರೆಯಲ್ಲಿ ನಮ್ಗೆ ತಿಳಿತಾ ಹೋಗುತ್ತೆ. ನಾನು ಹೇಳ್ದೆ ನಿಮ್ಗೆ, ಪ್ರಾಣಿ ಪಕ್ಷಿಗಳು ಜಂತುಗಳು ಅದಾದ ನಂತರ ಮಾನವ ಜನ್ಮ ತಗೊಳ್ತಾರೆ ಅಂತ. ಸೊ ಈ ಎಲ್ಲಾ ಪ್ರಾಣಿ ಪಕ್ಷಿ ಜಂತು ಆದ್ಮೇಲೆ ಮಾನವ ಜನ್ಮ ತಗೊಂಡಾಗ ಮಾನವ ಜನ್ಮನೇ ಕೊನೆಯ ಜನ್ಮ. ಈ ಮಾನವ ಜನ್ಮದಲ್ಲಿ ಮತ್ತೆ ಎಷ್ಟೆಷ್ಟೋ ಜನ್ಮಗಳು ತಗೊಂತೀವಿ, ಮಾನವನಾಗಿನೇ ಎಷ್ಟೆಷ್ಟೋ ಜನ್ಮಗಳು. ಸೊ ಮತ್ತೆ ಇಲ್ಲಿ ಮಾನವ ಜನ್ಮ ಆದ್ಮೇಲೆ ಮತ್ತೆ ನಾವು ಪ್ರಾಣಿ ಪಕ್ಷಿಗಳಾಗಿರ್ಲಿ ಅಥವಾ ಏನೋ ಒಂದು ಜಂತು ಆಗಿರ್ಲಿ ಹುಟ್ಟೋದಕ್ಕೆ ಮತ್ತೆ ಸಾಧ್ಯ ಇಲ್ಲ. 99% ಇಲ್ಲ, ಬಟ್ ಎಲ್ಲೋ 1%. ಸೊ ಅದು ನಮ್ಗೆ ಆಗಿರ್ಬೋದು ಅಷ್ಟೇನೆ. ಬಟ್ ನಾವ್ ಯಾವುದೇ ಕಾರಣಕ್ಕೂ ಮಾನವ ಜನ್ಮದಿಂದ ಮತ್ತೆ ಪ್ರಾಣಿ ಪಕ್ಷಿ ಬೇರೆ ಜನ್ಮಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಮಾನವ ಜನ್ಮ ಅನ್ನೋದು ಕೊನೆಯ ಜನ್ಮ ನಮ್ಗೆ. ಸೊ ಅದಕ್ಕೆ ನಮ್ಗೆ ಇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಬಹುನಾಂ ಜನ್ಮನ ವಂತೆ ಭಗವಾನ್ ಪ್ರಬದ್ಧತೆ. ಅಂದ್ರೆ ಎಷ್ಟೆಷ್ಟೋ ಜನ್ಮಗಳ ನಂತರ ಮಾನವ ಜ್ಞಾನವಂತನಾಗ್ತಾನೆ. ಯಾವ ರೀತಿ? ಎಷ್ಟೆಷ್ಟು ಅಂದ್ರೆ ನಾವು ಪ್ರಾರಂಭದಲ್ಲಿ ಏನೇನ್ ಕಲಿಬೇಕು, ಒಂದೊಂದು ಜನ್ಮದಲ್ಲಿ ಒಂದೊಂದು ಕಲಿತಾ ಹೋಗ್ತೀವಿ. ಸೊ ಮಾನವ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ, ಸ್ವಲ್ಪ ಜನ್ಮಗಳೇನ್ ಮಾಡ್ತಾನೆ, ತಿನ್ನೋದಿಕ್ಕೆ ನಾನು ಇದನ್ನೇ ತಿನ್ಬೇಕು, ಇದೇ ರೀತಿ ಇರ್ಬೇಕು ಅಂತ ಸ್ವಲ್ಪ ಜನ್ಮಗಳು ಆರಿಸ್ಕೊಂಡ್ ಬರ್ತಾನೆ. ಅದೇ ರೀತಿ ನಾನು ಈ ಫ್ಯಾಮಿಲಿಲಿ, ರಾಯಲ್ ಫ್ಯಾಮಿಲಿಲಿ ಹುಟ್ಬೇಕು, ಈ ರೀತಿ ಇರ್ಬೇಕು ನಾನು ಅನ್ನೋದಕ್ಕೆ ಎಷ್ಟೋ ಜನ್ಮಗಳನ್ನ ತಗೊಂಡ್ಬರ್ತಾನೆ. ಆಮೇಲೆ ನಾನು ಈ ಶರೀರದ ಜೊತೆ ಆಟ ಆಡ್ಬೇಕು, ಹೆಂಗಿರ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಜನ್ಮಗಳನ್ನ ತಗೊಂಡ್ ಬರ್ತಾನೆ. ಮತ್ತೆ ನಾನು ತಿನ್ನೋದಕ್ಕೆ, ನನ್ ಶರೀರಕ್ಕೆ ಅಲ್ಲದೆ ನಾನು ಜನರಲ್ಲಿ ಒಬ್ನು ಅಂತ ಗುರ್ಸ್ಕೋಬೇಕು ಅಂತ ಮತ್ತೆ ಎಷ್ಟೋ ಜನ್ಮಗಳನ್ನ ತಗೋತಾನೆ. ಸೊ ನಾನು ಒಬ್ನು ಇಲ್ಲಿ ಸ್ಪೆಷಲ್ ಅಂತ ಗುರ್ಸ್ಕೋಬೇಕು ಅಂತ ಅದಕ್ಕೋಸ್ಕರ ಎಷ್ಟೋ ಜನ್ಮಗಳನ್ನ ತಗೊಂತಾನೆ. ಈ ರೀತಿಯಾಗಿ ಅಧಿಕಾರಕ್ಕಾಗಿ, ತಿನ್ನೋದಕ್ಕಾಗಿ, ಶರೀರಕ್ಕಾಗಿ, ಅಂದ್ರೆ
ಭೋಗಗಳಕ್ಕಾಗಿ ಈ ರೀತಿಯಾಗಿ ಎಷ್ಟೆಷ್ಟೋ ಜನ್ಮಗಳನ್ನ ತಗೊಂತಾ ಬರ್ತಾನೆ. ಸೊ ಈ ರೀತಿ ಅಧಿಕಾರಕ್ಕಾಗಿ ನಾನು ಯಾರು ಅಂತ ಗುರ್ಸ್ಕೊಳ್ಳೋದಕ್ಕೆ ಇದೆಲ್ಲದನ್ನ ನಾವು ರಜೋಗುಣದಲ್ಲಿ ಇರ್ತೀವಿ. ಅದಾದ್ಮೇಲೆ ರಜೋಗುಣದಲ್ಲಿ ಸ್ವಲ್ಪ ಜನ್ಮಗಳನ್ನ, ತಪೋ ಗುಣದಲ್ಲಿ ಕೂಡ ಸ್ವಲ್ಪ, ತಮೋ ಗುಣದಲ್ಲಿ ಕೂಡ ಸ್ವಲ್ಪ ಜನ್ಮಗಳನ್ನ ತಗೋತಾನೆ. ಸೊ ಈ ರಜೋಗುಣ, ತಮೋ ಗುಣ. ಸೊ ಇದಾದ ನಂತರ ಸಾತ್ವಿಕ ಗುಣಕ್ಕೆ ಬರ್ತಾನೆ. ಈ ಸಾತ್ವಿಕದಲ್ಲಿ ಏನಾಗುತ್ತೆ, ನಾನು ಏನ್ ಮಾಡ್ಬೇಕು, ಏನಕ್ಕೆ ಬಂದಿದ್ದೀನಿ, ಸಂತೋಷವಾಗಿರ್ಬೇಕು, ಇದಕ್ಕೋಸ್ಕರ ಅಂತ ನಮ್ಗೆ ಸಾತ್ವಿಕ ಗುಣದಲ್ಲಿ ಬರುತ್ತೆ. ಈ ಸಾತ್ವಿಕ ಗುಣದಿಂದ ನಮ್ಗೆ ಪ್ರಾರಂಭ ಆಗುತ್ತೆ ಯೋಗ ಪರಂಪರ. ಅಂದ್ರೆ ಏನು, ಯಾಕೆ, ಯಾವುದು ಅನ್ನೋದನ್ನ ತಿಳ್ಕೊತೀವಿ. ಅದೇ ರಜೋಗುಣ, ತಮೋ ಗುಣದಲ್ಲಿ ತುಂಬಾ ಕಷ್ಟ, ನಷ್ಟ, ನೋವು, ನಲಿವು ಎಲ್ಲ ನೋಡ್ತಾನೆ. ಬಟ್ ಸಾತ್ವಿಕಕ್ಕೆ ಬಂದಾಗ ಸಂತೋಷವಾಗಿರ್ಬೇಕು, ನಾನು ಏನ್ ಮಾಡ್ಬೇಕು, ಯಾವುದಕ್ಕಾಗಿ ಅನ್ನೆಲ್ಲದನ್ನ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಯಾವಾಗ ಪ್ರಾರಂಭ ಮಾಡ್ತಾ ಹೋಗ್ತಾನೆ ಆಗ ಯೋಗ ಪರಂಪರ ಅನ್ನೋದು ಪ್ರಾರಂಭ ಆಗುತ್ತೆ. ಯೋಗ ಪರಂಪರ. ಯೋಗ ಅಂದ್ರೆ ಇಲ್ಲಿ ಏನಾಗುತ್ತೆ, ಕೂಡುವುದು. ಏನ್ ಕೂಡುತ್ತೆ, ನಮ್ಮಲ್ಲಿರ್ತಕ್ಕಂಥ ಆತ್ಮ ಸೃಷ್ಟಿಯ ಜೊತೆ ಕನೆಕ್ಟ್ ಆಗುವುದು. ಅದನ್ನೇ ನಾವು ಏನ್ ಹೇಳ್ತೀವಿ, ಯೋಗ ಪರಂಪರ ಅಂತ ಹೇಳ್ತೀವಿ. ಸೊ ಈ ಯೋಗ ಪರಂಪರದಲ್ಲಿ ನಮಗೆ 4 ಯೋಗಗಳಿವೆ. ಮಾಸ್ಟರ್ಸ್, ಈ 4 ಯೋಗಗಳಲ್ಲಿ ಮುಖ್ಯವಾಗಿ ಈ 4 ಯೋಗಗಳನ್ನ ನೋಡೋಣ. ಮೊದಲನೇದು ಕರ್ಮಯೋಗ, ಎರಡನೇದು ಭಕ್ತಿ ಯೋಗ, ಮೂರನೇದು ಜ್ಞಾನ ಯೋಗ, ನಾಲ್ಕನೇದು ರಾಜಯೋಗ. ಸೊ ಈ 4 ಯೋಗಗಳು, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ, ಈ 4 ಯೋಗಗಳಾಗಿ ನಮ್ಗೆ ನೀಡಿದ್ದಾರೆ. ಈ 4 ಯೋಗಗಳಲ್ಲಿ ಮುಖ್ಯವಾಗಿ ನಾವು ಫಸ್ಟ್ ನೋಡೋಣ ಭಕ್ತಿ ಯೋಗ. ಭಕ್ತಿಯ ಯೋಗ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಇಲ್ಲ? ನಮ್ಮ PSM ಸೊಸೈಟಿಲಿ ಎಲ್ರಿಗೂ ತಿಳಿದಿದೆ ಭಕ್ತಿ ಯೋಗ ಅಂದ್ರೆ ಯಾವುದು, ಏನು, ಯಾವುದು ಸರಿಯಾದ ಮಾರ್ಗ ಅಂತ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮೂರ್ಖತ್ವ. ವಿಗ್ರಹಾರಾಧನೆ, ಪೂಜೆ ವಿಗ್ರಹ ಆರಾಧನೆಗಳನ್ನ ಮಾಡೋದು, ಪೂಜೆ ಮಾಡೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ಅದರಿಂದ ಏನ್ ದೊರೆಯುತ್ತೆ? ಅದೆಲ್ಲ ಭಕ್ತಿ ಯೋಗ. ಅದು ಇಲ್ವೇ ಇಲ್ಲ. ನಮ್ಮ PSM ಸೊಸೈಟಿಲಿ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ ಅದು ಸ್ಪಷ್ಟವಾಗಿ ಗೊತ್ತು. ಭಕ್ತಿ ಯೋಗ ಅನ್ನೋದು ಇಲ್ವೇ ಇಲ್ಲ. ಅದು ಭಕ್ತಿ ಯೋಗ ಅಂದ್ರೆ ನಮ್ಗೆ ಯಾವುದು ಸರಿಯಾದ ಮಾರ್ಗ ಅಂತ ಗೊತ್ತಿದೆ. ಅದನ್ನೇ ಇಲ್ಲಿ ಹೇಳೋದು, ವಿಗ್ರಹ ಪೂಜೆ ಇದೆಲ್ಲ ಮೂರ್ಖತ್ವ. ಬಟ್ ಯಾವ್ದು ಕರೆಕ್ಟು ಹಾಗಾದ್ರೆ? ಸೊ ಅದನ್ನೇ ಹೇಳ್ತಾ ಇರೋದಿಲ್ಲಿ, ಸ್ವಸ್ವರೂಪಾನುಸಂಧಾನಂ ಭಕ್ತಿ ರಿಕ್ತೆ ವಿಧೇಯತೆ. ಅಂದ್ರೆ ಸ್ವಸ್ವರೂಪಾನುಸಂಧಾನಂ, ಸ್ವರೂಪ ಅಂದ್ರೆ ನಮ್ಮಲ್ಲಿ ನಾವೇ ಒಂದಾಗಿ ಭಕ್ತಿಯನ್ನ ಹುಡ್ಕೊಳ್ಳೋದು. ನಮ್ಮಲ್ಲಿ ನಾವು ಒಂದಾಗಿ ಬಟ್ ನಾವೇನ್ ಮಾಡ್ತಿದೀವಿ, ಈ ಪ್ರಪಂಚದಲ್ಲಿ ಬಣ್ಣಗಳನ್ನ ಹುಡುಕ್ತಾ, ಅಲ್ಲಿ ಏನೋ ಸಿಗುತ್ತೆ, ಇನ್ನೂ ಏನೋ ಇದೆ ಅಂತ ಹುಡುಕ್ತಾ ಬೇರೆದಕ್ಕೆ ಮಾರು ಹೋಗ್ಬಿಟ್ಟಿದೀವಿ. ಬಟ್ ನಮ್ಮಲ್ಲಿ ನಾವು ಹೋದಾಗ ನಮ್ಗೆ ಏನೋ ನಿಜವಾದ ಸಿಗುತ್ತೆ, ಸತ್ಯ ನಮ್ಮಲ್ಲೇ ಇದೆ ಅನ್ನೋದನ್ನ ನಾವು ತಿಳ್ಕೊತಾ ಇಲ್ಲ. ಬಟ್ ಈ ನಮ್ಮ PSM ಸೊಸೈಟಿಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ, ನಮ್ಮಲ್ಲಿ ನಾವು, ನಮ್ಮೊಳಗೆ ನಾವು ಒಂದಾದಾಗ ನಮ್ಗೆ ಎಲ್ಲಾ ಸಿಗುತ್ತೆ, ಎಲ್ಲಾ ಸತ್ಯ ಇದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಮಾರ್ಗ ಅಂದ್ರೆ ಇದು ನಿಜವಾದ ಭಕ್ತಿ ಮಾರ್ಗ. ಭಕ್ತಿ ಯೋಗ ವಿಗ್ರಹ ಪೂಜನೆ ಅದೇನು ಅಲ್ಲ. ಸೊ ಅದಕ್ಕೋಸ್ಕರ ಭಕ್ತಿ ಯೋಗ ಅನ್ನ ತೆಗೆದ್ಬಿಟ್ರೆ ಇನ್ನು ಉಳಿಯೋದು ಕರ್ಮಯೋಗ, ಜ್ಞಾನ ಯೋಗ, ರಾಜಯೋಗ. ಈ 3 ಯೋಗಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದು ಕರ್ಮಯೋಗ. ಸೊ ಕರ್ಮಯೋಗದಲ್ಲಿ ಮತ್ತು 2 ಪಾರ್ಟ್ಗಳಿವೆ. ಕರ್ಮಯೋಗ ಪಾರ್ಟ್ 1, ಕರ್ಮಯೋಗ ಪಾರ್ಟ್ 2. ಮತ್ತೆ ಜ್ಞಾನ ಯೋಗದಲ್ಲಿ 2 ಪಾರ್ಟ್ 1, ಪಾರ್ಟ್ 2. ಅದೇ ರೀತಿ ರಾಜಯೋಗ ಅನ್ನೋದು ಒಂದಿದೆ. ಸೊ ಮೊದಲನೇದು ಇಲ್ಲಿ ಕರ್ಮಯೋಗ ಪಾರ್ಟ್ 1, ಪಾರ್ಟ್ 2, ಜ್ಞಾನ ಯೋಗ ಪಾರ್ಟ್ 1, ಪಾರ್ಟ್ 2, ರಾಜಯೋಗ. ಸೊ ಈ 5 ಯೋಗಗಳ, ಈ 5 ಯೋಗಗಳು ಯಾವ ರೀತಿ ಬರುತ್ತೆ ಮಾನವ ಜನ್ಮ ಪರಂಪರೆಯಲ್ಲಿ, ಈ 5 ಯೋಗಗಳು ಯಾವ ರೀತಿ ಇದೆ? ಸೊ ಇದನ್ನ ನೋಡ್ತಾ ಹೋದ್ರೆ ಮೊದಲನೇದು ಕರ್ಮಯೋಗ ಪಾರ್ಟ್ 1, ನೆಕ್ಸ್ಟ್ ಜ್ಞಾನ ಯೋಗ ಪಾರ್ಟ್ 1, ನೆಕ್ಸ್ಟ್ ಥರ್ಡ್ 1 ರಾಜಯೋಗ, ಫೋರ್ತ್ 1 ಜ್ಞಾನ ಯೋಗ ಪಾರ್ಟ್ 2. ಸೊ ನೆಕ್ಸ್ಟ್ ಕರ್ಮಯೋಗ ಪಾರ್ಟ್ 2. ಸೊ ಈ 5 ಮಾನವ ಜನ್ಮ ಪರಂಪರೆಯಲ್ಲಿ ಈ 5 ಯೋಗಗಳಿವೆ. ಮೊದಲನೇದು ಕರ್ಮಯೋಗ 1, ಸೆಕೆಂಡ್ ಜ್ಞಾನ ಯೋಗ 1, ಥರ್ಡ್ ರಾಜಯೋಗ 4, ಜ್ಞಾನ ಯೋಗ 2, 5 ಕರ್ಮಯೋಗ.
ಈ ಅವ್ರ ಸಾಧನೆ ಮುಗಿದು ಅವ್ರ ಕೊನೆಯ ಜನ್ಮವನ್ನ ತಾಳಿರ್ತಾರೆ. ಅದೇ ಕರ್ಮಯೋಗ 2. ಈ ಕರ್ಮಯೋಗ 2 ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ನಾವು ಒಂದು ಮೇಲ್ಗಡೆ ಒಂದು ಪರ್ವತ ಇದೆ, ಕೊನೆ ಅಲ್ಲಿ ರೀಚ್ ಆಗ್ಬೇಕು. ಅಲ್ಲಿ ರೀಚ್ ಆಗ್ಬೇಕು ಅಂತ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ನಾವು ಮೊದ್ಲೇ ಮೆಟ್ಲು ಹತ್ತದಾಗ ಏನಾಗುತ್ತೆ, ಎರಡನೇ ಅರ್ಧ ಅಂದ್ರೆ ಏರ್ತಾ ಇರ್ತೀವಿ. ಒಂದೊಂದು ಮೆಟ್ಲು ಹತ್ತದಾಗ ಇನ್ನೂ ಅಷ್ಟಿದೆ, ಹತ್ತಬೇಕು, ಇನ್ನೂ ಇಷ್ಟಿದೆ. ಹಂಗೇನೆ ಮೊದಲನೇ ಮೆಟ್ಲು ಕರ್ಮಯೋಗ, ಜ್ಞಾನ ಯೋಗ 1, ರಾಜಯೋಗ. ಅದನ್ನ ಹತ್ತತಾ ಹೋದಾಗ ಕೊನೆಗೆ ನಾವು ರೀಚ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ಅದೇ ಕರ್ಮಯೋಗ 2. ಅಂದ್ರೆ ನಾವು ಕೊನೆಯ ಜನ್ಮವನ್ನ ತಾಳ್ತೀವಿ. ಯಾವಾಗ ರೀಚ್ ಆಗ್ತೀವಿ ಅದು ಕೊನೆಯ ಮೆಟ್ಟಿಲು. ಸೊ ಈ ರೀತಿ ನಮ್ಗೆ ಕರ್ಮಯೋಗ ಅನ್ನೋದು ಕೊನೆಯ ಜನ್ಮ. ಸೊ ಈ 5 ಯೋಗಗಳನ್ನ ನಾವೀಗ ನೋಡ್ತಾ ಹೋಗೋಣ. ಯಾವ್ಯಾವುದು ಯಾವ ರೀತಿ ಇದೆ. ಕರ್ಮಯೋಗ 1 ನಲ್ಲಿ, ಜ್ಞಾನ ಯೋಗ 1 ನಲ್ಲಿ, ರಾಜಯೋಗ ಅಂದ್ರೇನು, ಜ್ಞಾನ ಯೋಗ 2ರಲ್ಲಿ ಏನ್ ತಿಳ್ಕೊತೀವಿ, ಕರ್ಮಯೋಗ 2ರಲ್ಲಿ ಏನನ್ನ ತಿಳ್ಕೊತೀವಿ, ಇದೆಲ್ಲದನ್ನ ನಾವು ತಿಳಿತೀವಿ. ಮೊದಲನೇದು ಕರ್ಮಯೋಗ 1. ಕರ್ಮಯೋಗ ಪಾರ್ಟ್ 1. ಇದ್ರಲ್ಲಿ ಏನಿದೆ, ಇದು ಯಾವ ರೀತಿ. ಸೊ ಈ ಯೋಗ 1 ನಲ್ಲಿ ಮತ್ತೆ 4 ಸ್ಟೇಜಸ್ ಗಳಾಗಿ ವಿಭಾಗ. ಯಾವ ರೀತಿ ಅಂದ್ರೆ, ಈ ಕರ್ಮಯೋಗ 1 ನಲ್ಲಿ ಸ್ಟೇಜ್ 4 ಇದಾವೆ, ABCD. ಏನಿದೆ ABCD 4 ಸ್ಟೇಜ್ಗಳು ಅಂದ್ರೆ, ಸ್ಟೇಜ್ A ಈ ಕರ್ಮಯೋಗ 1 ನಲ್ಲಿ ಮೊದಲನೇ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ, ಅವರು ಪ್ರಾಣಿ ಹಿಂಸೆ ಮಾಡ್ತಾ ಇರಲ್ಲ, ಪ್ರಾಣಿ ಹಿಂಸೆ ಮಾಡಬಾರ್ದು, ಒಳ್ಳೇದ್ ಮಾಡ್ತಾ ಇದ್ರು ಪರವಾಗಿಲ್ಲ, ನಾನು ಒಳ್ಳೇದು ಮಾಡದೇ ಇದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ನಾನು ಕೆಟ್ಟದ್ ಮಾಡಲ್ಲ ಅಂತ ಎಷ್ಟೋ ಜನ್ಮಗಳನ್ನ ಇಲ್ಲಿ ಬರ್ತಾ ಇರ್ತಾರೆ. ಅಂದ್ರೆ ಅವ್ರು ಪ್ರಾಣಿ ಹಿಂಸೆ ಮಾಡಲ್ಲ, ಬೇರೆಯವ್ರಿಗೆ ಹೊಡಿದೇ ಇರೋದು, ಓಕೆ, ಮತ್ತೆ ನಾನು ಯಾರಿಗೂ ಕೆಟ್ಟದ್ ಮಾಡಲ್ಲ, ಹಿಂಸೆ ಮಾಡಲ್ಲ. ಸೊ ಈ ರೀತಿ ಎಷ್ಟೋ ಜನ್ಮಗಳನ್ನ ತಗೊಂಡ್ ಬರ್ತಾರೆ. ಇದು ಸ್ಟೇಜ್ 1. ಕರ್ಮಯೋಗ 1ರಲ್ಲಿ ಸ್ಟೇಜ್ A ಈ ರೀತಿ ಎಷ್ಟೋ ಜನ್ಮಗಳನ್ನ ತಗೋತಾರೆ. ಸ್ಟೇಜ್ B ಅಲ್ಲಿ ನಾನೇನ್ ಮಾಡ್ತೀನಿ, ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ರಿಂದ ನನ್ಗೆ ಒಳ್ಳೇದಾಗುತ್ತೆ, ದಾನ ಮಾಡ್ತೀನಿ, ಗಿಡಗಳನ್ನ ಇಡ್ತೀನಿ, ಒಬ್ರಿಗೆ ಸಹಾಯ ಮಾಡ್ತೀನಿ, ಅನ್ನದಾನ ಮಾಡ್ತೀನಿ. ಸೊ ಈ ರೀತಿಯಲ್ಲ, ಅಂದ್ರೆ ನಾನು ಬೇರೆಯವರಿಗೆ ಮಾಡೋದ್ರಿಂದ ನನ್ಗೆ ಒಳ್ಳೇದಾಗುತ್ತೆ ಅಂತ ಮಾಡ್ತಾ ಹೋಗೋದು. ಗಿಡ ನೆಡೋದ್ರಿಂದ, ಅನ್ನದಾನ ಮಾಡೋದ್ರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋದನ್ನೆಲ್ಲ ಎಷ್ಟೋ ಜನ್ಮಗಳನ್ನ ತಿಳಿತಾವ್. ಇದು ಸ್ಟೇಜ್ B. ನಮ್ಗೆ ಸ್ಟೇಜ್ A ನಲ್ಲಿ ಏನಂತೀವಿ, ಬೇರೆಯವ್ರಿಗೆ ಪ್ರಾಣ ಹಿಂಸೆ ಮಾಡಬಾರ್ದು, ಅಂದ್ರೆ ನಾನು ಬೇರೆಯವ್ರಿಗೆ ಕೆಟ್ಟದ್ ಮಾಡಲ್ಲ ಅನ್ನೋದು. ಬಟ್ ಇಲ್ಲಿ ಏನಾಗುತ್ತೆ, ನಾನು ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ರಿಂದ ನನಗೆ ಒಳ್ಳೇದಾಗುತ್ತೆ, ನಾನು ದಾನ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಈ ರೀತಿ ಎಷ್ಟೋ ಜನ್ಮಗಳನ್ನ ತಗೋತಾವ. ಇದು ಸ್ಟೇಜ್ B ಅಲ್ಲಿ. ನೆಕ್ಸ್ಟ್, ಬಟ್ ಈ ಸ್ಟೇಜ್ A ಮತ್ತು ಸ್ಟೇಜ್ B ನಲ್ಲಿ ಯಾವುದೇ ಅವ್ರಿಗೆ ಆತ್ಮಜ್ಞಾನ, ಧ್ಯಾನದ ಬಗ್ಗೆ ಯಾವುದೂ ಅರಿವಿರಲ್ಲ. ಓನ್ಲಿ ಅವ್ರಿಗೆ ಏನಿರುತ್ತೆ, ದೇಹದ ಬಗ್ಗೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಯಾವಾಗ C ಸ್ಟೇಜ್, ಈ ಕರ್ಮಯೋಗ 1 ನಲ್ಲಿ C ಸ್ಟೇಜ್ ಬರ್ತಾರೆ. ಏನ್ ಮಾಡ್ತಾರೆ ಅವರು, ನಾನು ಕೆಲ್ಸ ಮಾಡ್ತೀನಿ ಬಟ್ ನನ್ಗದ್ರ ಫಲ ಆಶಿಸಲ್ಲ ಅಂತಾರೆ. ಬಟ್ B ಸ್ಟೇಜ್ ಅಲ್ಲಿ ಏನ್ ಮಾಡಿದ್ರು, ನಾನು ಮಾಡಿದ್ರೆ, ಕೆಲ್ಸ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಅಲ್ಲಿ ಬಯಸ್ತಾ ಇದ್ರು. ಬಟ್ ಇಲ್ಲಿ ಏನ್ ಮಾಡ್ತಾರೆ, C ಸ್ಟೇಜ್ ಅಲ್ಲಿ ನಾನು ಏನೇ ಕೆಲ್ಸ ಮಾಡಿದ್ರು ಅದನ್ನ ಫಲ ಆಶಿಸಲ್ಲ ಅಂತ ಇರ್ತಾರೆ. ಅದನ್ನೇ ಇಲ್ಲಿ ಹೇಳೋದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣ್ಣೇ ವಾದಿಕಾರಸ್ತೆ ಯಾಪಲೇಶು ಕದಾಚನ. ಅಂದ್ರೆ ನಾವು ನಮ್ ಕೆಲ್ಸ ಮಾಡ್ತಾ ಇರ್ಬೇಕು, ಅದು ನಮ್ಗೆ ಏನ್ ಫಲ ಸಿಗ್ಬೇಕು ಸಿಗ್ತಾ ಇರುತ್ತೆ. ಅದನ್ನ ಹೇಳ್ತಾ ಇರೋದು, ಏನೇನ್ ನಮ್ಗೆ ಸಿಗ್ಬೇಕು, ನಾವ್ ಏನ್ ಯೋಗ್ಯರಿದೀವಿ ಅದಕ್ ನಮ್ಗೆ ಯೋಗ್ಯತೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಯಾವುದನ್ನೇ ಫಲವನ್ನ ಆಶಿಸಬಾರದು. ಸೊ ನಾವ್ ಯಾವಾಗ ಫಲವನ್ನ ಆಶಿಸ್ತಾ ಹೋಗ್ತೀವಿ, ನಮ್ ಸಮಯ ವ್ಯರ್ಥ. ಯಾಕೆ ಆಶಿಸ್ಬೇಕು, ಅದೇನೇನ್ ಸಿಗ್ಬೇಕು ಸಿಗ್ತಾ ಇರುತ್ತೆ. ಬಟ್ ಅದ್ರ ಬಗ್ಗೆ ನಾವು ಸಿಗುತ್ತಾ, ಯಾವಾಗ ಸಿಗುತ್ತಾ, ಅದನ್ನೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೆ ಯಾವುದೇ ಫಲವನ್ನ ಆಶಿಸಲ್ಲ. ಸೊ ಇದು ಸ್ಟೇಜ್ C. ಸೊ ಈ ಸ್ಟೇಜ್ C ಅಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಾವು ಒಂದು ಮಾವಿನ ಹಣ್ಣಿನ ಬೀಜವನ್ನ ನೆಡ್ತೀವಿ. ನಮ್ಗೆ ಯಾವ್ದ್ ಗಿಡ ಆಗುತ್ತೆ, ಮಾವಿನ ಹಣ್ಣಿನ ಗಿಡನೇ ಆಗುತ್ತೆ, ಬೇರೆ ಗಿಡ ಆಗಲ್ಲ. ನಾವ್ ಏನ್ ಬೀಜ ಬಿತ್ತಿರ್ತೀವಿ ಅದೇ ಗಿಡ ಆಗುತ್ತೆ. ಹಂಗೆ ನಾವ್ ಯಾವ ಕೆಲ್ಸಗಳನ್ನ ಮಾಡ್ತಾ ಹೋಗ್ತೀವಿ, ಆ ರೀತಿಯಾದ ಫಲಗಳು ನಮಗ್ ದೊರಕ್ತಾ ಹೋಗುತ್ತೆ. ನಾವ್ ಆಶಿಸೋದ್ ಬೇಕಿಲ್ಲ, ಅದು
ಅದಷ್ಟಕ್ಕೆ ಅದೇನೆ ನಮ್ಗೆ ಫಲ ಸಿಗ್ತಾ ಹೋಗುತ್ತೆ. ಅದೇ ಇಲ್ಲಿ ಸ್ಟೇಜ್ ಸಿ. ಸೊ ನೆಕ್ಸ್ಟ್ ಸ್ಟೇಜ್ ಡಿ. ಸ್ಟೇಜ್ ಡಿ ಅಂದ್ರೆ ಏನು ಅಂದ್ರೆ ಇಲ್ಲಿ ಕೆಲಸ ಮಾಡ್ಬೇಕು, ಆದ್ರೆ ನಾನು ನನ್ನದು ಅಂದು ಯಾವುದು ಇರಲ್ಲ. ಇಲ್ಲಿ ಮೊದಲನೇದು ನಾನು, ನಮ್ಮದು, ನನ್ನದು ಅನ್ನೋದು ಆಶಿಸ್ಲೇಬಾರ್ದು. ಅದು ಇದು ಡಿ ಸ್ಟೇಜ್. ಸೊ ಇದು ಬಹಳ ಕಷ್ಟ. ನಾನು ಅನ್ನೋದು ಈ ಮಾನವ ಜನ್ಮದಲ್ಲಿ ತುಂಬಾ ಅಡಗಿದೆ. ಅದನ್ನ ನಾವು ಹೋಗಲಾಡಿಸ್ಕೋಬೇಕು. ನಾನು ಈ ದೇಹ ಅಷ್ಟೇನೆ, ದೇಹ ಹೋಗುತ್ತೆ, ಬಟ್ ನಾವೆಲ್ಲ ಏನು ಆತ್ಮ ಪದಾರ್ಥ ಅಂತ. ಅದಕ್ಕೋಸ್ಕರ ಈ ಸ್ಟೇಜ್ ಡಿ ಅಲ್ಲಿ ನಾನು ಅನ್ನೋದೇ ಇಲ್ಲ. ನಾನು ಅಂತಾನೆ ಅನ್ಲೇಬಾರ್ದು, ಕೆಲಸ ಮಾಡ್ತಾನೆ ಹೋಗ್ತಿರ್ಬೇಕು. ಸೊ ಅದು ಈ ಸ್ಟೇಜ್ ಡಿ. ಈ ಕರ್ಮಯೋಗದ 1 ಅಲ್ಲಿ ಈ 4 ಸ್ಟೇಜಸ್ ಇದೆ. ಸೊ ಎ, ಬಿ, ಸಿ, ಡಿ. ನಾವ್ ಏನ್ ಮಾಡ್ತೀವಿ? ಪ್ರಾಣ ಹಿಂಸೆ ಮಾಡಬಾರ್ದು. ಓಕೆ, ಬೇರೆಯವ್ರಿಗೆ ನಾವು ಒಳ್ಳೇದನ್ನು ಮಾಡದೇ ಇದ್ರು ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬಾರ್ದು, ನಂದು ನಾನು ಅಂತ ಇದ್ಬಿಡ್ಬೇಕು ಅಂತ ತಿಳ್ಕೊತೀವಿ. ಬಟ್ ಸ್ಟೇಜ್ ಬಿ ಅಲ್ಲಿ ಬಂದಾಗ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ದಾನ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಅನ್ನದಾನ ಮಾಡ್ಬೇಕು, ಇದೆಲ್ಲದನ್ನ ತಿಳ್ಕೊಂತ ಹೋಗ್ತೀವಿ. ಸೊ ಬಟ್ ಇವೆರಡು ನಮ್ಗೆ ಸ್ಟೇಜ್ ಎ, ಬಿ ನಲ್ಲಿ ಆತ್ಮಜ್ಞಾನದ ಬಗ್ಗೆ, ಧ್ಯಾನದ ಬಗ್ಗೆ ಅರಿವಿರಲ್ಲ. ಬಟ್ ಯಾವಾಗ ಸಿಗ್ ಬರ್ತೀವಿ, ನಾವು ಆಶಿಸಲ್ಲ ಫಲ, ಕೆಲಸ ಮಾಡ್ತೀವಿ, ಫಲ ಆಶಿಸಲ್ಲ. ಬಟ್ ನಮ್ಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅರಿವಾಗ್ತಾ ಹೋಗುತ್ತೆ, ಏನು, ಯಾಕೆ, ಎಲ್ಲದ್ರ ಬಗ್ಗೆ ಸಿ ಇಂದ ನಮ್ಗೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಡಿ ನಲ್ಲಿ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ. ಈ 4 ಸ್ಟೇಜ್ಗಳು ಕರ್ಮಯೋಗ. ಈ ಒಂದೊಂದು ಸ್ಟೇಜ್ ಅಲ್ಲಿ ಕೂಡ ಮಾನವ ಜನ್ಮ ಎಷ್ಟೆಷ್ಟೋ ಜನ್ಮಗಳನ್ನ ತಗಂತ ಹೋಗ್ತಾನೆ. ಯಾಕಂದ್ರೆ ಅವ್ನು ತಿಳಿಬೇಕು ಅಲ್ಲಿ, ಅದಕ್ಕೋಸ್ಕರ ಎಷ್ಟೆಷ್ಟೋ ಜನ್ಮಗಳನ್ನ ತಗಂತ ಹೋಗ್ತಾನೆ. ಈಗ ಕರ್ಮಯೋಗ 1 ಆದ್ಮೇಲೆ ಜ್ಞಾನ ಯೋಗ 1. ಸೊ ಇಷ್ಟೊತ್ತಿ ನಾವು ಕರ್ಮಯೋಗದಲ್ಲಿ ನೋಡಿದ್ವಿ, ದೇಹದ ಪರವಾಗಿ ಅಷ್ಟೇ ಮಾನವ ಮಾಡ್ತಾ ಹೋದ. ಈಗ ಜ್ಞಾನ ಯೋಗ, ಜ್ಞಾನ. ಸೊ ಹೆಸರಲ್ಲೇ ಇದೆ ಜ್ಞಾನ. ಅವನ್ ತಿಳ್ಕಂತಾನೆ ಇಲ್ಲಿ ಏನಾಗುತ್ತೆ, ನಾನು ದೇಹ ಅಲ್ಲ, ನಾನು ಆತ್ಮ ಪದಾರ್ಥ. ಇಲ್ಲಿ ಎಷ್ಟೆಷ್ಟೋ ಲೋಕಗಳಿವೆ, ಸಾವಿಲ್ಲ, ನನಗೆ ಅಪಾರವಾದ ಶಕ್ತಿ ಇದೆ, ನಾನು ಆತ್ಮ ಪದಾರ್ಥ, ಏನನ್ನಾದ್ರೂ ಮಾಡಬಹುದು ನಾನು. ಸೊ ಇದೆಲ್ಲದನ್ನ ಏನ್ ಮಾಡ್ತಾನೆ ಅವನು ನಿಧಾನವಾಗಿ ತಿಳ್ಕೊಂತ ಹೋಗ್ತಾನೆ. ಈ ಜ್ಞಾನ ಯೋಗ 1 ಅಲ್ಲಿ ಇದೆಲ್ಲದನ್ನ ತಿಳಿತಾನೆ. ನಾನು ದೇಹ ಅಲ್ಲ, ಆತ್ಮ, ನನಗೆ ಅಪಾರವಾದ ಶಕ್ತಿ ಇದೆ, ನಾನು ಏನನ್ನಾದ್ರೂ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿತಾನೆ. ಇದ್ರ ಜೊತೆ ಏನ್ ಮಾಡ್ತಾನೆ, ಎಷ್ಟೋ ಪ್ರವಚನಗಳನ್ನ, ಬುದ್ಧರ ಬೋಧನೆಗಳು, ಏನೇನೋ ಪ್ರವಚನ ಆಗಿರ್ಬೋದು, ಒಳ್ಳೊಳ್ಳೆ ಮಾಸ್ಟರ್ಗಳ ಬೋಧನೆಗಳನ್ನ, ಅವೆಲ್ಲವನ್ನ ಕೇಳ್ತಾ ಹೋಗ್ತಾನೆ. ಎಲ್ಲಿ? ಈ ಜ್ಞಾನ ಯೋಗ 1. ಇದೆಲ್ಲ ಅವನ ಇಲ್ಲಿ ಪ್ರಾರಂಭ ಆಗುತ್ತೆ. ಆಗ ಈ ಜ್ಞಾನ ಯೋಗ 1 ಅಲ್ಲಿ ಅವಂದು ಪ್ರಾರಂಭ ಆಗುತ್ತೆ. ಈ ಜ್ಞಾನ ಯೋಗ 1 ಅಲ್ಲಿ ಕೂಡ 4 ಸ್ಟೇಜ್ಗಳು. ಈ 4 ಸ್ಟೇಜ್ಗಳು ಸೇಮ್ ಅಲ್ಲಿ ಯಾವ ರೀತಿಯಲ್ಲಿ ಎ, ಬಿ, ಸಿ, ಡಿ 4 ಸ್ಟೇಜ್ಗಳು. ಎ ಶ್ರವಣ, ಸೊ ಬಿ ಮನನ, ಸಿ ನಿಧಿಧ್ಯಾಸ, ಡಿ ಸಾಕ್ಷಾತ್ಕಾರ. ಈ 4 ಸ್ಟೇಜ್ಗಳು. ಸೊ ನಾನು ಹೇಳ್ದೆ, ಜ್ಞಾನ ಯೋಗದಲ್ಲಿ ಮಾನವ ಏನ್ ಮಾಡ್ತಾನೆ, ನಾನು ದೇಹ ಅಲ್ಲ, ಆತ್ಮ, ನಾನು ಅಪಾರವಾದ ಶಕ್ತಿಯನ್ನು ಹೊಂದಿದ್ದೇನೆ, ನನಗೆ ಸಾವಿಲ್ಲ, ನಾನು ದುಃಖ ಪಡಬಾರದು, ನನ್ನ ಪ್ರವಚನಗಳನ್ನ ಕೇಳ್ಬೇಕು, ಬೋಧನೆಗಳನ್ನ ಕೇಳ್ಬೇಕು ಅನ್ನೋದನ್ನ ನಿಧಾನವಾಗಿ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅದೇ ಇಲ್ಲಿ 4 ಸ್ಟೇಜ್ಗಳು. ಸೊ ಮೊದಲನೇದು ಶ್ರವಣ, ಮೊದಲನೇ ಸ್ಟೇಜ್. ಶ್ರವಣ ಅಂದ್ರೆ ಕೇಳೋದು. ನಾವೇನ್ ಮಾಡ್ಬೇಕು, ಬುದ್ಧ, ಜೀಸಸ್ ಕ್ರೈಸ್ಟ್, ಭಗವದ್ಗೀತೆ ಎಲ್ಲರ ಪ್ರವಚನಗಳನ್ನ ಕೇಳ್ತಾ ಹೋಗ್ಬೇಕು. ಕೇಳು 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 ಕೇಳು. ಸೊ ಓನ್ಲಿ ನಾವು ಕೇಳೋದ್ ಮಾಡ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ್ಮಗಳನ್ನ ಕೇಳ್ತಾನೆ ಇರ್ತಾನೆ. ಈ ಫಸ್ಟ್ ಸ್ಟೇಜ್ ಅಲ್ಲಿ ಕೇಳೋದೇ ಅವನ ಒಂದು ರೂಢಿಸ್ಕೊಂಡ್ಬಿಟ್ಟಿರ್ತಾನೆ. ಕೇಳ್ಬೇಕು, ಎಷ್ಟೋ ಬೋಧನೆಗಳಾಗಿರ್ಬೋದು, ಪ್ರವಚನಗಳನ್ನ ಕೇಳೋದು. ಎಲ್ಲೋ ಈಗ ಎಕ್ಸಾಂಪಲ್, ಎಲ್ಲೋ ಒಂದ್ ತರಗತಿ ನಡೀತಾ ಇದೆ, ಯಾರ್ದೋ ಒಂದು ಪ್ರವಚನ ನಡೀತಾ, ಓಕೆ ಅಲ್ಲಿ ಹೋಗಿ ಕೇಳೋಣ, ಏನ್ ಹೇಳ್ತಾರೆ ಫಸ್ಟ್ ಕೇಳೋಣ ಅನ್ನೋದು ಒಂದು. ಅಲ್ಲಿ ಯಾರೋ ಮಾಸ್ಟರು ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ರು, ಓಕೆ ಅಲ್ಲಿ ಕೂಡ ಕೇಳೋಣ. ಮೊದಲನೇದು ನಾವು ಕೇಳ್ಬೇಕು, ಅದು ನಮ್ಮ ಮುಖ್ಯವಾದ್ದು ಕೇಳೋದು. ಸೊ ಕೇಳೋದು, ಶ್ರವಣ ಆದ್ಮೇಲೆ ಮನನ. ಕೇಳ್ತಾ 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 ಎಷ್ಟೋ ಜನ್ಮಗಳನ್ನ ಪಡಿತೇನೆ. ಅದಾದ್ಮೇಲೆ ಏನ್ ಮಾಡ್ತೇನೆ, ಓಕೆ ನಾನು ಕೇಳಿದ್ದೆ, ಅದು ಮನನ ಮಾಡ್ಕೊಂತಾನೆ. ಏನ್ ಕೇಳಿದ್ದೆ, ಯಾಕೆ, ಅದು ಹೇಗೆ, ಏನ್ ಮಾಡ್ಬೇಕು, ಅದೆಲ್ಲದನ್ನ ಈ ಸ್ಟೇಜ್ 2 ಅಲ್ಲಿ
ಮಾಡ್ಕೊಂತ ಹೋಗ್ತಾನೆ. ಏನ್ ಮಾಡ್ತಾನೆ? ಮನನ ಮಾಡ್ತಾನೆ. ನಾನು ಏನ್ ಕೇಳಿದೀನಿ, ಯಾಕೆ ಅದು, ಹೇಗೆ, ಅದೆಲ್ಲವುದನ್ನ ಇಲ್ಲಿ ಮನನ ಮಾಡ್ತಾ ಹೋಗ್ತಾನೆ. ಸೊ ಆಲೋಚನೆ ಮಾಡ್ತಾನೆ, ಯಾಕೆ ಇದ್ಯಾಕೆ ಹೀಗೆ, ಏನು, ಅದೆಲ್ಲದಕ್ಕೆ ಪ್ರಶ್ನೆಗಳನ್ನ ಹಾಕಂತ ಅಲ್ಲಿ ಮನನ ಮಾಡ್ತಾನೆ. ಅದಕ್ಕೆ ಥರ್ಡ್ ಏನ್ ಮಾಡ್ತಾನೆ, ಸಿ ಸ್ಟೇಜ್ ಅಲ್ಲಿ ನಿಧಿಧ್ಯಾಸ, ಅಭ್ಯಾಸ ಮಾಡ್ತಾನೆ. ಆಗ ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಗೊಂಡು ಅಭ್ಯಾಸ ಮಾಡ್ತಾ ಹೋಗ್ತಾನೆ. ಸೊ ಇದ್ರಲ್ಲಿ ನಾನು ದೇಹ ಅಲ್ಲ, ಆತ್ಮ, ಯಾವಾಗ ಕೇಳಿದ್ದನ್ನ ಮನನ ಮಾಡ್ಕೊಂಡು ಇಲ್ಲಿ ಅದನ್ನ ಅಭ್ಯಾಸಕ್ಕೆ ತರ್ತಾನೆ. ಅದೇ ಇಲ್ಲಿ ನಿಧಿಧ್ಯಾಸ. ಈ ಅಭ್ಯಾಸದ ನಂತರ ಸಾಕ್ಷಾತ್ಕಾರ. ನಾವ್ ಅಭ್ಯಾಸ ಮಾಡ್ತೀವಿ, ಅಭ್ಯಾಸ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ಬೇಕು, ಏನೇ ಬರ್ಲಿ, ತೊಂದರೆಗಳಾಗಿರ್ಬೋದು, ಏನೇ ಬರ್ಲಿ, ನಾವ್ ಅದಕ್ಕೆ ಏನಾಗಿರ್ಬೇಕು, ಸಾಕ್ಷಾತ್ಕಾರ ಅಂದ್ರೆ ವಿಟ್ನೆಸ್ ಆಗಿರ್ಬೇಕು, ಸಾಕ್ಷೀಭೂತವಾಗಿರ್ಬೇಕು. ಕಷ್ಟ, ನೋವು, ನಲಿವು, ಜಯ, ಅಪಜಯ ಏನೇ ಬರ್ಲಿ ಅದಕ್ಕೆ ನಾವು ಸಾಕ್ಷೀಭೂತವಾಗಿರ್ಬೇಕು. ಈ 4ನೇ ಹಂತ ಅದೇ ನಮ್ಗೆ ಸಾಕ್ಷಾತ್ಕಾರ. ನಾವು ಸಾಕ್ಷೀಭೂತವಾಗಿರೋದನ್ನ ಕಲಿಸ್ತಾ ಹೋಗುತ್ತೆ. ಅದೇನೇ ಆಗಿರ್ಲಿ, ಎಲ್ಲದಕ್ಕೂ ಎಷ್ಟೇ ಕಷ್ಟ ಬರ್ಲಿ, ನೋವು ಬರ್ಲಿ, ನಲಿವು ಬರ್ಲಿ, ಯಾವುದಕ್ಕೂ ಕುಗ್ಗೋದಿಲ್ಲ, ಹಿಗ್ಗೋದಿಲ್ಲ. ಸುಮ್ನೆ ಸಾಕ್ಷೀಭೂತವಾಗಿರ್ತೀವಿ, ನಾವಲ್ಲಿದ್ದೀವಿ, ಏನೇ ಬಂದ್ರು ನಮ್ಗೂ ಒಂದೇನೆ ಅನ್ನೋದನ್ನ ನಮ್ಗೆ ಇಲ್ಲಿ ಸಾಕ್ಷಾತ್ಕಾರ ಈ 4ನೇ ಹಂತದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಸೊ ಇದು ಜ್ಞಾನ ಯೋಗ 1. ಈ ಜ್ಞಾನ ಯೋಗ 1 ನಲ್ಲಿ ಈ 4 ಸ್ಟೇಜ್ಗಳು. ಮೊದಲನೇದು ಶ್ರವಣ, 2ನೇದು ಮನನ, 3 ನಿಧಿಧ್ಯಾಸ, 4 ಸಾಕ್ಷಾತ್ಕಾರ. ಈ 4 ಹಂತಗಳು ಈ ಜ್ಞಾನ ಯೋಗದಲ್ಲಿ. ಈ ನಾವು ಜ್ಞಾನ ಯೋಗದಲ್ಲಿ ಏನ್ ಮಾಡ್ತಾನೆ, ನಾನು ದೇಹ ಅಲ್ಲ, ಆತ್ಮ, ಬುದ್ಧ, ಜೀಸಸ್ ಕ್ರಿಸ್ಟ್, ಹೀಗೆ ಹಲವರ ಪ್ರವಚನಗಳನ್ನ ಕೇಳ್ತಾ ಹೋಗ್ತಾರೆ. ಕೇಳುತ್ತೇನ ಮನನ ಮಾಡ್ಕೊಂಡು ಅದನ್ನ ಅಭ್ಯಾಸಕ್ಕೆ ತಂದು ಎಲ್ಲದನ್ನ ಸಾಕ್ಷೀಭೂತವಾಗಿ ನೋಡ್ತಾ ಹೋಗ್ತಾರೆ. ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಓಕೆ ನಾನು ದೇಹ ಅಲ್ಲ, ಆತ್ಮ ಅಂತ ಗೊತ್ತಾದಾಗ ಏನೇ ಬಂದ್ರು ನನ್ಗೆ ಓಕೆ ದೇಹಕ್ಕೆ ಬಂದಿದೆ. ಸಾವಿಗೆ ನಮ್ಗೆ ಆತ್ಮಕ್ಕೆ ಸಾವಿಲ್ಲ, ಈ ದೇಹಕ್ಕೆ ಬಂದಿದೆ, ಓಕೆ ಬರ್ಲಿ, ಅದೆಲ್ಲದನ್ನ ಇಲ್ಲಿ ನಾವು ಸ್ವೀಕರಿಸ್ತಾ ಹೋಗ್ತೀವಿ ಈ ಜ್ಞಾನ ಯೋಗ 1. ಈ ಜ್ಞಾನ ಯೋಗ 1 ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದೇ ರಾಜಯೋಗ. ಸೊ ರಾಜಯೋಗ ಅಂದ್ರೆ ಏನು? ಇದು ಧ್ಯಾನ ಯೋಗ ಅಂತ ಕೂಡ ನಾವು ಕರಿತೀವಿ. ಧ್ಯಾನ ಯೋಗ. ಸೊ ದಿಸ್ ಈಸ್ ದ ಕಿಂಗ್ ಆಫ್ ಯೋಗಾಸ್. ಸೊ ಧ್ಯಾನ ಯೋಗ ಅಥವಾ ರಾಜಯೋಗ. ಇಲ್ಲಿ ಏನ್ ಮಾಡ್ತೀವಿ ನಾವು, ಕೊನೆ ಜ್ಞಾನ ಯೋಗ 1 ನಲ್ಲಿ ನಾವೇನ್ ಮಾಡಿದ್ವಿ, ಪ್ರವಚನಗಳನ್ನ ಮತ್ತೆ ಬೋಧನೆಗಳನ್ನ ಇವೆಲ್ಲವನ್ನ ಕೇಳ್ತಾ ಇದ್ವಿ. ಬಟ್ ಈಗ ಏನ್ ಮಾಡ್ತೀವಿ, ಅವರು ಹೇಳ್ದವ್ರು ಯಾರು ಹೇಳಿದ್ದಾರೆ, ಬುದ್ಧ ಆಗಿರ್ಬೋದು, ಜೀಸಸ್ ಕ್ರಿಸ್ಟ್ ಆಗಿರ್ಬೋದು, ನಾವು ಏನ್ ಮಾಡ್ತೀವಿ, ಅವರು ಎಲ್ಲಿಂದ ಹೇಳಿದ್ದಾರೆ, ಯಾವ ಲೋಕಗಳಲ್ಲಿದ್ದಾರೆ, ಅವರು ಎಲ್ಲಿದ್ದಾರೆ, ಅವ್ರನ್ನ ಭೇಟಿ ಆಗೋಣ, ಅದೆಲ್ಲವುದು ಬರುತ್ತೆ ನಮ್ಗೆ. ಸೊ ಮತ್ತೆ ನಾವು ಸತ್ತ ನಂತರ ಏನಾಗ್ತೀವಿ, ಮರಣದ ನಂತರ ಏನಿದೆ, ಅದೆಲ್ಲದನ್ನ ನಮ್ಗೆ ತಿಳಿತಾ, ನಾವು ಆಲ್ರೆಡಿ ಸ್ವಲ್ಪ ಜನ್ಮಗಳು ನಾವ್ ಏನ್ ತಿಳಿದಿರ್ತೀವಿ, ಪ್ರವಚನಗಳನ್ನ ಕೇಳಿರ್ತೀವಿ, ಎಲ್ಲದನ್ನ ಅಭ್ಯಾಸ ಮಾಡ್ತಾ ಹೋಗಿರ್ತೀವಿ. ಈಗ ಏನ್ ಮಾಡ್ತೀವಿ, ಈ ರಾಜಯೋಗ ಧ್ಯಾನ ಯೋಗದಲ್ಲಿ ಅದೆಲ್ಲದು ಕೇಳಿದ್ದು ಎಲ್ಲಿಂದ, ಹೇಗೆ, ಏನಿದೆ, ಮುಂದೆ ಏನಿದೆ, ಇನ್ನು ಏನಿದೆ, ಯಾವ ಲೋಕಗಳಲ್ಲಿ ಏನೇನಿದೆ, ಅದೆಲ್ಲದನ್ನ ತಿಳಿದ್ವಿ. ಅದೆಲ್ಲದನ್ನ ನಾವು ತಿಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಮುಖ್ಯವಾದದ್ದು ಅದೇ ಧ್ಯಾನ. ಸೊ ಧ್ಯಾನ ಅಂದ್ರೆ ನಮ್ಮ ಶ್ವಾಸದ ಮೇಲೆ ಗಮನ. ನಮ್ಮ ಬೆರಳುಗಳಲ್ಲಿ ಜೋಡಿಸಿ, ನಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ನಮ್ಮ ಕಣ್ಣುಗಳನ್ನ ಮುಚ್ಚಿ, ನಮ್ಮ ಸಹಜವಾಗಿ ನಡೆಯುತ್ತಿರುವಂತಹ ಉಸಿರಾಟವನ್ನ ಗಮನಿಸ್ತಾ ಹೋಗ್ಬೋದು. ಆಗ ನಾವು ನಿರಂತರವಾಗಿ ಧ್ಯಾನದಲ್ಲಿ ಮಾಡ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಯಾವ್ಯಾವ ಲೋಕಗಳಿವೆ, ಯಾರು ಎಲ್ಲಿದ್ದಾರೆ, ಯಾವ ರೀತಿ ನಮ್ಗೆ ಅದೆಲ್ಲ, ಮರಣದ ನಂತರ ಏನಿದೆ, ಈ ದೇಹಕ್ಕೆ ಸಾವಿದೆ, ಆದ್ರೆ ದೇಹ ಸತ್ತ ನಂತರ ಆತ್ಮ ಎಲ್ಲ ಹೋಗುತ್ತೆ, ಏನಾಗುತ್ತೆ, ಅದೆಲ್ಲದನ್ನ ನಾವು ತಿಳಿತಾ ಹೋಗ್ತೀವಿ. ಅದೇ ಇದು ಧ್ಯಾನ ಯೋಗ. ಈ ಧ್ಯಾನ ಯೋಗ ಮುಖ್ಯವಾಗಿ ಏನಾಗುತ್ತೆ ನಮ್ಗೆ, ಈ ನಮ್ಮ ಧ್ಯಾನ ಅಂದ್ರೆ ಗೊತ್ತಿದೆ, ನಮ್ಮ TSM ಎಲ್ಲಾ ಮಾಸ್ಟರ್ಗಳು ಈ ಧ್ಯಾನ ಯೋಗವನ್ನ ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ. ನಮ್ಮೆಲ್ಲಾ ಮಾಸ್ಟರ್ಗಳಿಗೂ ಆಲ್ರೆಡಿ ಧ್ಯಾನ ಯೋಗ ಕೂಡ ಮುಗ್ದೋಗಿದೆ. ಸೊ ಕೊನೆಯ ಹಂತದಲ್ಲಿದ್ದಾರೆ. ಸೊ ಈಗ ನಾವು ಎಷ್ಟೋ ಜನ್ಮಗಳ ಪಡೆದ ನಂತರದಂತ ಎಷ್ಟೋ ಮಾಸ್ಟರ್ಗಳಿಗೆ ಅವ್ರಿಗೆಲ್ಲ ನಾವು ಧ್ಯಾನ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಧ್ಯಾನ ಅಂದ್ರೆ ಏನು, ಧ್ಯಾನದಿಂದ ಹೇಗೆ, ಯಾವ ರೀತಿ ಬದಲಾವಣೆ ಆಗುತ್ತೆ,
ಬರುತ್ತೆ, ಅದೆಲ್ಲದನ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಅದೇ ಧ್ಯಾನ ಯೋಗ. ನಾವೇನ್ ಮಾಡ್ತೀವಿ, ಮುಂದಿನ ಹಿಂದಿನ ಜನ್ಮಗಳಲ್ಲಿ ಜ್ಞಾನ ಯೋಗ 1 ನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪ್ರವಚನಗಳನ್ನ ಕೇಳೋದಿಕ್ಕೆ ಹೋಗ್ತಿದ್ವಿ. ಓಕೆ, ಎಲ್ಲದನ್ನ ಮಾಡ್ತಾ ಇದ್ವಿ. ಈಗ ಏನ್ ಮಾಡ್ತೀವಿ, ಯಾವುದೇ ಪ್ರವಚನ ಕೇಳೋದಿಕ್ಕೆ ಹೋಗೋದಿಲ್ಲ, ಯಾವುದೇ ಅಭ್ಯಾಸ ಮಾಡಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ಕೈ ಕಾಲುಗಳನ್ನ ಕಟ್ಟಿ ಹಾಕಿ ಕಣ್ಣನ್ನ ಮುಚ್ಚಿ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ನಾವು ಇಷ್ಟು ದಿನ ಹೊರಗಿನ ಪ್ರಪಂಚದಲ್ಲಿದ್ವಿ, ಈಗ ನಮ್ಮೊಳಗೆ ನಾವು ಹೋಗೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದೇ ಧ್ಯಾನ ಯೋಗ. ಸೊ ನಮ್ಮಲ್ಲೇ ನಾವು ಗಮನಿಸ್ತಾ, ನಮ್ಮೊಳಗಡೆ ನಾವು ನಿರಂತರವಾಗಿ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಹೋಗ್ತೀವಿ. ಅದುವೇ ಧ್ಯಾನ. ಇದನ್ನ ನಾವು ಇವಾಗ ಎಕ್ಸಾಂಪಲ್ ಯಾರಾದ್ರೂ ಮಾಡ್ಬೋದು. ಟೀಚರ್ ಸ್ಕೂಲಲ್ಲಿ ಟೀಚರ್ ಆಗಿರ್ಬೋದು ಪ್ರೊಫೆಷನ್, ಬಟ್ ಅವರು ಕೂಡ ಮನೆಗೆ ಬಂದ್ಮೇಲೆ ಧ್ಯಾನ ಮಾಡ್ಲೇಬೇಕು. ಓಕೆ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್, ಯಾರೇ ಪ್ರೊಫೆಷನಲಿಸ್ಟ್ ಅಷ್ಟೇ ಅವರು, ಬಟ್ ಅವರು ಕೂಡ ಮನೆಗೆ ಬಂದ್ಮೇಲೆ ಅಥವಾ ಎಲ್ಲಾದ್ರೂ ಯಾವಾಗಾದ್ರೂ ಧ್ಯಾನ ಮಾಡ್ಲೇಬೇಕು ಅವರು ಕೂಡ. ಅದಕ್ಕೆ ನಾವೇನ್ ಹೇಳೋದು, ಧ್ಯಾನವನ್ನ ಪ್ರತಿಯೊಬ್ಬರು ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ನಿಮಿಷಗಳ ಕಾಲ, ಮಿನಿಮಮ್ ಅಷ್ಟು ನಿಮಿಷ ಎಲ್ಲಾದರೂ ಯಾವಾಗಾದರೂ ಧ್ಯಾನವನ್ನ ಮಾಡಬಹುದು. ಇದು ಅತ್ಯಂತ ಸರಳ, ಸುಲಭ ಮತ್ತು ಇದು ಸತ್ಯವಾದದ್ದು ಕೂಡ ಮಾಸ್ಟರ್ಸ್. ಸೊ ಇದು ನಮ್ಗೆ ಅದನ್ನೇ ಪತಂಜಲಿ ಅವ್ರು ಹೇಳಿರೋದು, ಯೋಗ ಚಿತ್ತ ವೃತ್ತಿ ನಿರೋಧ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ವಾ ಮಾಸ್ಟರ್. ಸೊ ಅದಕ್ಕೆ ನಾವೆಲ್ಲ ಈ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಈಗ ನಾವ್ ಎಷ್ಟೋ ಜನ ಇನ್ನೂ ಬಾಡಿ ಕಾನ್ಶಿಯಸ್, ಅಂದ್ರೆ ನಮ್ ದೇಹದಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ದೇಹದ ಪರವಾಗಿ ಯೋಚನೆ ಮಾಡೋರು, ಈ ದೇಹ ಒಂದು ದಿನ ಸ್ನಾನ ಮಾಡ್ತಾ ಇದ್ರೆ ದೇಹ ವಾಸನೆ ಬರುತ್ತೆ ಅಂತ ಪ್ರತಿದಿನ ಸ್ನಾನ ಮಾಡ್ತಾ ಹೋಗ್ತಾರೆ. ಬಟ್ ಆದ್ರೆ ಈ ದೇಹ ಮಾತ್ರ ಅಲ್ಲ, ನಾವು ದೇಹಕ್ಕೆ ಶುಭ್ರತೆಯನ್ನ ಕೊಡ್ತೀವಿ, ಆದ್ರೆ ಆತ್ಮಕ್ಕೆ ಅದೇ ರೀತಿಯಾಗಿ ನಮ್ಮ ದೇಹ ಅಲ್ಲದೆ ನಾವು ಆತ್ಮ ಪರವಾಗಿ ಕೂಡ ಪ್ರತಿದಿನ ನಾವು ಧ್ಯಾನವನ್ನ ಮಾಡ್ಲೇಬೇಕು. ಸೊ ಆದ್ರೆ ಆತ್ಮಕ್ಕೆ ಧ್ಯಾನ ಬೇಕೇ ಬೇಕು ಮಾಸ್ಟರ್. ನಾವೀಗ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತೀವಿ, ಇದರಿಂದ ಶವರ್ ಇಂದ. ಸೊ ನಮ್ಗೆ ಶವರ್ ಇಂದ ನೀರ್ ಬೀಳುತ್ತೆ, ನಮ್ಮ ದೇಹ ಒದ್ದೆ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೋತೀವಿ, ಧ್ಯಾನಕ್ಕೆ ಕೂತಾಗ ನಮ್ಗೆ ಏನು ಶವರ್ ರೀತಿಯಲ್ಲಿ ಬರುತ್ತೆ, ಏನದು ಕಾಸ್ಮಿಕ್ ಎನರ್ಜಿ. ಸೊ ದೇಹಕ್ಕೆ ನೀರಿನ ರೀತಿಯಲ್ಲಿ ಶವರ್ ಆನ್ ಮಾಡಿದಾಗ ನಮ್ಗೆ ನೀರ್ ಬೀಳುತ್ತೆ, ಅದು ದೇಹ ಶುಭ್ರ. ಅದೇ ರೀತಿಯಲ್ಲಿ ನಾವು ಧ್ಯಾನಕ್ಕೆ ಕೂತಾಗ ಕೂಡ ನಮ್ಗೆ ಶವರ್ ನೀರು ಯಾವ ರೀತಿಯಾಗಿ ಬರ್ತಾ ಇರುತ್ತೆ, ನಮ್ಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಕೂಡ ನಮ್ಮ ದೇಹಕ್ಕೆ ಅಷ್ಟು ಅದ್ಭುತವಾಗಿ ಪ್ರವಹಿಸುತ್ತೆ. ಸೊ ಅದಕ್ಕೆ ನಮ್ಗೆ ಧ್ಯಾನ ಬೇಕೇ ಬೇಕು. ಇದನ್ನ ನಾವು ರಾಜಯೋಗ ಅಥವಾ ಧ್ಯಾನ ಯೋಗ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಧ್ಯಾನ ಅಂದ್ರೆ ಏನು ಗೊತ್ತು, ಉಸಿರಾಟದ ಮೇಲೆ ಗಮನ ಕೊಡುವುದು. ನಾವು ಉಸಿರಾಟದ ಮೇಲೆ ಗಮನವನ್ನ ಕೊಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ, ನಮ್ಮ ಮನಸ್ಸು ಶೂನ್ಯವಾಗುತ್ತೆ, ನಮ್ಮ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಗ ನಮ್ಗೆ ಅಪಾರವಾದ ಕಾಸ್ಮಿಕ್ ಎನರ್ಜಿ ಬರುತ್ತೆ. ಸೊ ನಾವು ಬೆರಳುಗಳನ್ನ ಜೋಡಿಸಿ, ಕಾಲನ್ನ ಕ್ರಾಸ್ ಮಾಡಿ, ಕಣ್ಣನ್ನ ಮುಚ್ಚಿ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಹೋದಾಗ ನಮ್ಮ ಮನಸ್ಸು ಹಗುರವಾಗಿ, ಆಲೋಚನೆಗಳೆಲ್ಲ ಕಡಿಮೆ ಆಗಿ ನಮ್ಗೆ ಅಪಾರವಾದ ವಿಶ್ವ ಪ್ರಾಣ ಶಕ್ತಿ ದೊರೀತಾ ಹೋಗುತ್ತೆ. ಈ ವಿಶ್ವ ಪ್ರಾಣ ಶಕ್ತಿಯಿಂದ ನಮ್ಮ ನಾಡಿ ಮಂಡಲ ಕೂಡ ಶುದ್ಧಿ ಆಗ್ತಾ ಹೋಗುತ್ತೆ. ಇದನ್ನೇ ನಮ್ಗೆ ಎಲ್ರಿಗೂ ತಿಳಿದಿದೆ, ಶಿವಂಗೆ ತಲೆ ಮೇಲೆ ಗಂಗಾ ಮಾತೆ ಬರ್ತಾ ಇರುತ್ತೆ. ಸೊ ಅದ್ ಏನ್ ಹೇಳ್ತೀವಿ ನಾವು, ಸೊ ಶವರ್ ಬೀಳ್ತಾ ಇರುತ್ತೆ, ಅದೇ ಅಲ್ಲಿ ಎನರ್ಜಿ. ಅದಕ್ಕೆ ನಾವ್ ಹೇಳೋದು, ನಾವು ಕೂಡ ಧ್ಯಾನದಲ್ಲಿ ಕೂತ್ಕೊಂಡಾಗ ನಮಗೂ ಶವರ್, ಸೊ ಕಾಸ್ಮಿಕ್ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ನಾವು ಮಾಡ್ಲೇಬೇಕು. ಸೊ ನಾವು ಇದನ್ನ ಹೆಚ್ಚು ಸಾಧನೆ ಮಾಡ್ತಾ ಹೋದಂಗೆಲ್ಲ ನಮ್ಗೆ ಏನಾಗುತ್ತೆ, ನಾನು ಹೇಳ್ದೆ ನಾಡಿ ಮಂಡಲ ಶುದ್ಧಿ ಆಗುತ್ತೆ, 3ನೇ ಕಣ್ಣು ನಮ್ಗೆ ಓಪನ್ ಆಗುತ್ತೆ. 3ನೇ ಕಣ್ಣಿಂದ ನಮ್ಮ ಎಷ್ಟೋ ಗತ ಜನ್ಮಗಳನ್ನ ನೋಡ್ಕೋಬಹುದು, ಅದರಿಂದ ನಮ್ಗೆ ಯಾವ ಕರ್ಮಗಳಿದ್ರು ಕ್ಲಿಯರ್ ಆಗ್ತಾ ಹೋಗುತ್ತೆ ಮಾಸ್ಟರ್. ಸೊ ಇಲ್ಲಿ ಎಷ್ಟು ಗಂಟೆ ಸಾಧನೆ ಮಾಡ್ತಾ ಹೋದಂಗೆಲ್ಲ ನಮ್ಗೆ ನಾಡಿ ಮಂಡಲ ಶುದ್ಧಿಯಾಗಿ 3ನೇ ಕಣ್ಣು ನಮ್ಗೆ ಓಪನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮ್ಗೆ ಎಲ್ರಿಗೂ ಗೊತ್ತಿದೆ ಬಿಸ್ಮಿಲ್ಲಾ ಖಾನ್. ಅಷ್ಟು ಫೇಮಸ್ ಆಗೋದಕ್ಕೆ ಯಾಕೆ ಅವರು ಫೇಮಸ್ ಆಗಿದ್ದಾರೆ ಅಂದ್ರೆ ಅವರ ಸಾಧನೆ ಮಾಡಿದ್ದು ಅಷ್ಟು ಫೇಮಸ್ ಆಗಿದ್ದಾರೆ. ಹಂಗೇನೆ ನಾವು ಕೂಡ ಎಷ್ಟು ಸಾಧನೆ ಮಾಡ್ತಾ ಧ್ಯಾನದಲ್ಲಿ ನಮ್ಮ ಸಾಧನೆಯನ್ನ ಬೆಳೆಸ್ತಾ ಹೋಗ್ತೀವಿ, ಆಗ ನಮ್ಗೆ 3ನೇ ಕಣ್ಣು ಅನ್ನೋದು ಓಪನ್ ಆಗುತ್ತೆ. ನಮ್ಮ ಗತ ಜನ್ಮಗಳನ್ನ ನೋಡ್ಕೋಬಹುದು ನಾವೆಲ್ಲ, ಅದೆಲ್ಲ ನಮ್ಗೆ ಈಸಿಯಾಗಿ ಆಗ್ತಾ ಹೋಗುತ್ತೆ ಮಾಸ್ಟರ್.
ಸೊ ಇಲ್ಲಿ ನಿಮ್ಗೆ ಮೂರನೇ ಕಣ್ಣು ಅಂತ ಒಂದು ಬುಕ್ ಇದೆ ಲೋಕ್ ಸಂಗ್ರಾಮ್ ಅವ್ರದ್ದು, ಅದರಲ್ಲಿ ತುಂಬಾ ಅದ್ಭುತವಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು, ತುಂಬಾ ಅದ್ಭುತವಾಗಿದೆ ಆ ಪುಸ್ತಕದಲ್ಲಿ. ಸೊ ಈ ಒಂದು ಧ್ಯಾನ ಯೋಗದಲ್ಲಿ ಮತ್ತೆ 4 ಸ್ಟೇಜ್ಗಳಿವೆ. ಸೊ ಕರ್ಮಯೋಗ 1 4, ಜ್ಞಾನ ಯೋಗ 1 4 ಸ್ಟೇಜು, ಈಗ ರಾಜಯೋಗ ಇದ್ರಲ್ಲೂ 4 ಸ್ಟೇಜ್ಗಳಿವೆ. ಯಾವ್ಯಾವ 4 ಸ್ಟೇಜ್? ಫಸ್ಟ್ ಎ ಸ್ಟೇಜ್, ಬಿ, ಸಿ, ಡಿ. ಸ್ಟೇಜ್ ಎ ಅಂದ್ರೆ ಏನು? ಎ ಸ್ಟೇಜ್ ಅಲ್ಲಿ ಅಂದ್ರೆ ಶ್ವಾಸದ ಮೇಲೆ ಗಮನ. ನಾವೇನ್ ಮಾಡ್ಬೇಕು? ಸೊ ನಮ್ಮ ಶ್ವಾಸದ ಮೇಲೆ ಗಮನ ಕೊಡ್ತಾ ಹೋಗ್ಬೇಕು, ಸ್ಟೇಜ್ ಎ. ಸೊ ನಾವು ಸುಖಮಯ ಪ್ರಾಣಾಯಾಮ ಎಲ್ಲಾದ್ರೂ ಯಾವಾಗಾದ್ರೂ ಇಲ್ಲಿ ಯಾವುದೇ ಮಂತ್ರ ಜಪ ಓಕೆ ಏನು ಹೇಳಂಗಿಲ್ಲ, ನಮ್ಮ ಸಹಜವಾಗಿ ಸರಳವಾಗಿ ನಡೆಯುತ್ತಿರುವಂತಹ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಹೋಗೋದು. ಇಲ್ಲಿ ಮಿನಿಮಮ್ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ಮಿನಿಮಮ್ ಮಾಡ್ಬೇಕು. ಸೊ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಮಾಡಬಹುದು, ಗಂಟೆ ಸಾಧನೆ ಮಾಡ್ತಾನೆ ಹೋಗ್ಬೋದು. ಅದು ಶ್ವಾಸದ ಮೇಲೆ ಗಮನ. ಸೊ ಎರಡನೇದು ಸ್ಟೇಜ್ ಬಿ, ಆಲೋಚನಾ ರಹಿತ ಸ್ಥಿತಿ. ನಮ್ಗೆ ಮೊದಲನೇದು ನಾವೇನ್ ಮಾಡ್ತೀವಿ, ಎಷ್ಟೋ ಜನ್ಮಗಳನ್ನ ಧ್ಯಾನಕ್ಕೆ ಕೂತ್ಕೊಂತೀವಿ, ಬಟ್ ನಮ್ಗೆ ಆಲೋಚನೆಗಳು ಬರ್ತಾನೆ ಇರುತ್ತೆ. ಜಸ್ಟ್ ನಮ್ ಉಸಿರಾಟ ಗಮನಿಸ್ತಾ ಇದ್ರು ಕೂಡ ಆಲೋಚನೆಗಳು ಕಡಿಮೆ ಆಗಲ್ಲ. ಅದಕ್ಕೂ ಕೂಡ ನಾವ್ ಎಷ್ಟೋ ಜನ್ಮಗಳನ್ನ ತಗೊಂತೀವಿ. ಕೆಲವೊಬ್ರು ಒಂದೇ ಸರಿ ಧ್ಯಾನಕ್ಕೆ ಕೂತಾಗ ಆಲೋಚನಾ ರಹಿತ ಸ್ಥಿತಿಗೂ ಹೋಗ್ಬೋದು. ಈ ಸೆಕೆಂಡ್ ಸ್ಟೇಜ್ ಆಲೋಚನಾ ರಹಿತ ಸ್ಥಿತಿ. ಆಲೋಚನಾ ರಹಿತ ಅಂದ್ರೆ ನಮ್ಗೆ ಏನಾಗುತ್ತೆ, ಮೈಂಡ್ ಎಂಟಿ ಆಗುತ್ತೆ, ಖಾಲಿ ಆಗುತ್ತೆ, ಯಾವುದೇ ಆಲೋಚನೆ ಇರಲ್ಲ. ನಮ್ಗೆ ಒಂಥರ ಆನಂದವಾಗಿ ನಮ್ಮ ಆಲೋಚನೆಗಳೆಲ್ಲ ಕಡಿಮೆ ಆದಾಗ ನಮ್ಗೆ ಹಗೂರ ಒಂಥರ ವೇಟ್ಲೆಸ್ ಸ್ಟೇಜ್ಗೆ ನಾವು ಹೋಗ್ತಾ ಇರ್ತೀವಿ. ಸೊ ಇದು ಒಂದು ಸೆಕೆಂಡ್ ಸ್ಟೇಜ್ ಅಲ್ಲಿ. ಯಾವಾಗ ನಮ್ಗೆ ಆಲೋಚನಾ ರಹಿತ ಸ್ಥಿತಿ ಆಗುತ್ತೋ ಆಗ ನಮ್ಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಪ್ರವಹಿಸ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ. ನಾವ್ ಇಂಟೇಕ್ ಮಾಡ್ತೀವಿ ಕಾಸ್ಮಿಕ್ ಎನರ್ಜಿ ಅನ್ನೋದು. ಆ ಕಾಸ್ಮಿಕ್ ಎನರ್ಜಿ ಇಂಟೇಕ್ ಮಾಡ್ತಾ ಹೋದಾಗ ನಮ್ಮ ನಾಡಿ ಮಂಡಲ ಶುದ್ಧಿ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾಡಿ ಮಂಡಲ ಶುದ್ಧಿ ಆಗ್ತಾ ಇರ್ಬೇಕಾದ್ರೆ ಕೆಲವೊಂದ್ಸರಿ ನೋವುಗಳು ಕೂಡ ಬರ್ತಾ ಇರುತ್ತೆ. ಆಲೋಚನೆ ಕಡಿಮೆ ಆದಾಗ ನಮ್ಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಬರ್ತಾ ಇರುತ್ತೆ. ಆ ಕಾಸ್ಮಿಕ್ ಎನರ್ಜಿ ಬರ್ತಾ ಇದ್ದಾಗ ಎಷ್ಟೋ ನೋವುಗಳು ಬರುತ್ತೆ. ಯಾಕಂದ್ರೆ ನಮ್ ನಾಡಿ ಮಂಡಲ ಶುದ್ಧಿ ಆಗ್ಬೇಕಂದ್ರೆ ನಮ್ಮ ಕರ್ಮಗಳೆಲ್ಲ ಕಳಿಬೇಕು. ಆ ಕರ್ಮಗಳಿಗೋಸ್ಕರ ಎಷ್ಟೆಷ್ಟೋ ನೋವುಗಳು ಬರುತ್ತೆ. ಈಗ ಎಕ್ಸಾಂಪಲ್, ಒಬ್ಬ ಪ್ರೆಗ್ನೆನ್ಸಿ ಲೇಡಿ ಇರ್ತಾಳೆ. ಆ ಪ್ರೆಗ್ನೆನ್ಸಿ ಲೇಡಿ ಪ್ರೆಗ್ನೆನ್ಸಿ ಆದಾಗಿಂದ ಡೆಲಿವರಿ ಆಗೋವರೆಗೂ, ಡೆಲಿವರಿ ಆದ್ಮೇಲೆ ಮಗು ಕೈಯಲ್ಲಿ ಬರ್ಬೇಕು ಅಂದ್ರೆ, ಸೊ ಹಿಂಗ ಪ್ರೆಗ್ನೆಂಟ್ ಅಂತ ಹೇಳಿ ಡೆಲಿವರಿ ಆದ ತಕ್ಷಣ ಬಂದ ತಕ್ಷಣ ಆರಾಮಾಗಿರ್ತಾಳ? ಇಲ್ಲ. ಆ 9 ತಿಂಗಳು ಹೊಟ್ಟೆಯಲ್ಲಿ ಇರುತ್ತೆ. ಹಾಗೂ ಎಷ್ಟೋ ನೋವುಗಳನ್ನು ಅನುಭವಿಸಿರ್ತಾಳೆ. ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ಎಷ್ಟು ಪೇನ್ ಅನುಭವಿಸಿರ್ತಾಳೆ ಅಲ್ವಾ? ಆ ಡೆಲಿವರಿ ಆದಾಗ ಕೂಡ ಏನಾಗುತ್ತೆ, ಪೇನ್ಗಳು. ಡೆಲಿವರಿ ಆಗಿ ವಿತಿನ್ ಸೆಕೆಂಡ್ ಅಲ್ಲಿ ಎಷ್ಟು ಸಂತೋಷ ಇರುತ್ತೆ ಅಲ್ವಾ? ಅಂದ್ರೆ ಆ ನೋವುಗಳೆಲ್ಲ ಅನುಭವಿಸಿದ್ಮೇಲೆ, ಡೆಲಿವರಿ ಆದ್ಮೇಲೆ ಆ ಮಗುನ ನೋಡಿದಂತ ಕ್ಷಣದಲ್ಲಿ ಆ ನೋವುಗಳೆಲ್ಲ ಹೊರಟೋಗಿ ನಮ್ಗೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಮ್ಗೆ ಯಾವಾಗ ಧ್ಯಾನದಲ್ಲಿ ನಾವು ಕೂಡ್ತಾ ಹೋಗ್ತೀವಿ, ನೋವುಗಳು ಹೆಚ್ಚಾಗಿ ಬರ್ತಾ ಹೋಗುತ್ತೆ. ಬಟ್ ನಾವು ಯಾವಾಗ ನೋವುಗಳನ್ನ ಸಹಿಸ್ಕೊಂಡು ಹೋಗ್ತೀವೋ ನಮ್ಗೆ ಮುಂದೆ ಸಿಗೋದೆಲ್ಲ ಆನಂದ. ಅದಕ್ಕೆ ಎಷ್ಟೇ ನೋವು ಬರ್ಲಿ ಧ್ಯಾನದಲ್ಲಿ ಕೂತಾಗ ಯಾವುದೇ ಕಾರಣಕ್ಕೂ ಕಣ್ ತೆಗಿಬಾರ್ದು. ನಮ್ಗೆ ಯಾಕಂದ್ರೆ ಕರ್ಮಗಳಿರುತ್ತೆ, ಅಷ್ಟು ಕರ್ಮಗಳನ್ನ ನಾವು ಕಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಮ್ಗೆ ನೋವುಗಳು ಬರ್ತಾ ಇರುತ್ತೆ. ಈ ಒಂದು ನೋವುಗಳು ಅನ್ನೋದು ಕೂಡ ನಮ್ಗೆ ಒಂದು ರೀತಿಯಾದಂತಹ ಅನುಭವ. ನಮ್ಗೆ ಎಷ್ಟೆಷ್ಟೋ ಧ್ಯಾನದಲ್ಲಿ ಕೂತಾಗ ಅನುಭವಗಳಾಗ್ತಾ ಇರುತ್ತೆ. ಪ್ರಾರಂಭದಲ್ಲಿ ಸೊ ತಲೆ ನಮ್ಗೆ ವಾಲ್ತಾ ಇರುತ್ತೆ ಮುಂದೆ ಹಿಂದೆ, ಅಥವಾ ತಲೆ ಭಾರ ಆಗುತ್ತೆ, ಕೆಲವೊಂದ್ಸರಿ ಬಾಡಿ ಪೇನ್ಸ್ ಬರುತ್ತೆ. ಇದೆಲ್ಲ ನಮ್ಗೆ ಪ್ರಾರಂಭ ಧ್ಯಾನದಲ್ಲಿ ಕೂತಾಗ ಅನುಭವಗಳಾಗ್ತಾ ಇರುತ್ತೆ. ಇದು ನಮ್ಗೆ ಸಿ ಸ್ಟೇಜ್. ನೆಕ್ಸ್ಟ್ ಡಿ ಸ್ಟೇಜ್, ಮೂರನೇ ಕಣ್ಣು. ನಮ್ಗೆ ಮೂರನೇ ಕಣ್ಣು ಅಂದ್ರೆ ಯಾವ ರೀತಿ? ನಾವು ಧ್ಯಾನ ಮಾಡ್ತಾ ಇರ್ತೀವಿ, ನಮ್ಗೆ ಆಲೋಚನೆ ರಹಿತ ಸ್ಥಿತಿ ಇರುತ್ತೆ, ನಮ್ಗೆ ಆವಾಗ ಕಾಸ್ಮಿಕ್ ಎನರ್ಜಿ ಬರ್ತಾ ಇರುತ್ತೆ. ನಮ್ಗೆ ಏನಾಗುತ್ತೆ, ಮೂರನೇ ಕಣ್ಣು. ಈಗ ನಾವು ಮೂರನೇ ಕಣ್ಣು ಅಂದ್ರೆ ಏನು? 2 ಕಣ್ಣು ಮುಚ್ಚಿದಾಗ ನಮ್ಗೆ ಧ್ಯಾನದ ಸ್ಥಿತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಗುಡ್ಡ, ನೀರು, ನೇಚರ್ ಆಗಿರ್ಬೋದು, ಏನೇನೋ ಕಾಣಿಸ್ತಾ ಇರುತ್ತೆ ನಮ್ಗೆ. ಸೊ ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಅದೇ ನಮ್ಗೆ ಮೂರನೇ ಕಣ್ಣು. ಸೊ ನಮ್ಗೆ ಪಾಸ್ಟ್ ಲೈಫ್ ಕಾಣಿಸಿದ್ರೆ ಮಾತ್ರ ಮೂರನೇ ಕಣ್ಣೆಲ್ಲ ನಮ್ಗೆ ಪ್ರಕೃತಿ ಕಾಣಿಸುತ್ತೆ, ಗುಡ್ಡಗಳು, ನೀರು, ಸೊ ಯಾವುದೇ ಒಂದು ಸ್ಥಳ ಇರ್ಬೋದು, ಅದ್ಭುತವಾದ ಸ್ಥಳ, ಕಲರ್ಸ್, ಇದೆಲ್ಲ ಕಾಣಿಸ್ತಾ ಇರುತ್ತೆ, ಅದೇ ನಮ್ಗೆ ಮೂರನೇ ಕಣ್ಣು. ಸೊ ದಿವ್ಯ ಚಕ್ಷು. ಸೊ ನಾವು ಇಲ್ಲಿ ಏನಾಗುತ್ತೆ, ನಮ್ಗೆ ಈ 4 ಸ್ಟೇಜ್ಗಳು. ಸೊ ಮೊದಲನೇದು ಶ್ವಾಸದ ಮೇಲೆ ಗಮನ.
ಎರಡನೇದು ಕಾಸ್ಮಿಕ್ ಎನರ್ಜಿ ಇಂಟೇಕ್ ಮಾಡೋದು. ಸೆಕೆಂಡ್ ಸ್ಟೇಜ್ ಆಲೋಚನಾ ರಹಿತ ಸ್ಥಿತಿ, ಥರ್ಡ್ ಸ್ಟೇಜ್ ಕಾಸ್ಮಿಕ್ ಎನರ್ಜಿ ಇಂಟೇಕ್, ಡಿ ಸ್ಟೇಜ್ ಮೂರನೇ ಕಣ್ಣು. ಈ 4 ಈ ಧ್ಯಾನ ಯೋಗ ರಾಜಯೋಗದ 4 ಹಂತಗಳು ಮಾಸ್ಟರ್. ಈ ನಮಗೆ ಈ ಯೋಗ ಪರಂಪರೆಯ 3ನೇ ಯೋಗ ಇದು. ಸೊ ರಾಜಯೋಗ. ಈಗ ನಾವು ರಾಜಯೋಗದ ನಂತರ ಜ್ಞಾನ ಯೋಗ 2. ಸೊ ಫಸ್ಟ್ ನಾವು ಕರ್ಮಯೋಗ 1 ತಿಳ್ಕೊಂಡ್ವಿ, ನೆಕ್ಸ್ಟ್ ಜ್ಞಾನ ಯೋಗ 1 ತಿಳ್ಕೊಂಡ್ವಿ, ನೆಕ್ಸ್ಟ್ ರಾಜಯೋಗ ಧ್ಯಾನ ಯೋಗ ತಿಳ್ಕೊಂಡ್ವಿ. ಈಗ ಜ್ಞಾನ ಯೋಗ 2. ಜ್ಞಾನ ಯೋಗ 2 ಅಂದ್ರೆ ಇಲ್ಲೇನ್ ತಿಳ್ಕೊಂತೀವಿ, ನಮ್ಗೆ ಇಲ್ಲೆಲ್ಲ ಗೊತ್ತಿದೆ, ಧ್ಯಾನ ಗೊತ್ತಿದೆ, 3ನೇ ಕಣ್ಣು ನೋಡೋದು ಗೊತ್ತಿದೆ, ಎಷ್ಟೋ ಜನ್ಮಗಳನ್ನ. ಈಗ ಏನು, ಇದಾದ್ಮೇಲೆ ಕೂಡ ನಾವ್ ಎಷ್ಟೋ ಜನ್ಮಗಳನ್ನ ಪಡಿತೀವಿ. ಧ್ಯಾನ ಕಲ್ತ ಮೇಲೆ ಧ್ಯಾನ ಮಾಡ್ತಾ ಸಾಧನೆ ಮಾಡ್ತಾ ಇದ್ರು ಕೂಡ ಮತ್ತೆ ಎಷ್ಟೆಷ್ಟೋ ಜನ್ಮಗಳನ್ನ ಪಡಿತೀವಿ. ಇನ್ನೇನ್ ಕಲಿಯೋದಿದೆ, ಇನ್ನೂ ಇದೆ. ಇನ್ನೂ ಏನ್ ಮಾಡ್ತೀವಿ, ಜ್ಞಾನ ಯೋಗ 2 ಅಲ್ಲಿ ನಮ್ಗೆ ಏನಾಗ್ತಿತ್ತು, ಜ್ಞಾನ ಯೋಗ 1 ಅಲ್ಲಿ ನಾವೇನ್ ಮಾಡ್ತಿದ್ವಿ, ಎಲ್ಲೆಲ್ಲೋ ಪ್ರವಚನಗಳು ನಡೀತಾ ಇದ್ರೆ ಹೋಗ್ಬಿಟ್ಟು ಕೇಳ್ತಾ ಇದ್ವಿ, ಅದನ್ನ ಮನನ ಮಾಡ್ಕೊಂತ ಇದ್ವಿ. ಅಲ್ಲೇನ್ ಮಾಡ್ತಿದ್ವಿ, ಫಿಸಿಕಲ್ ಆಗಿ ಹೋಗಿ ಪ್ರವಚನ ಕೇಳ್ತಾ ಇದ್ವಿ. ಅಂದ್ರೆ ನಮ್ಮ ದೇಹ ಹೋಗಿ ಅಲ್ಲಿ ಕೂತ್ಕೊಂಡು ಏನೇನ್ ಪ್ರವಚನ ಹೇಳ್ತಾ ಇದಾರೆ, ಬೋಧನೆಗಳನ್ನ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಕೇಳ್ತಾ ಇದ್ವಿ. ಅದು ಜ್ಞಾನ ಯೋಗ 1 ಅಲ್ಲಿ. ಈ ಜ್ಞಾನ ಯೋಗ 2 ಅಲ್ಲಿ ನಾವೇನ್ ಮಾಡ್ತೀವಿ, ಧ್ಯಾನದ ಸ್ಥಿತಿಯಲ್ಲಿ ಕೂತಾಗ ಅವರ ಬೋಧನೆಗಳನ್ನ, ಅವರ ಪ್ರವಚನಗಳನ್ನ ಅವನ್ನೆಲ್ಲ ಕೇಳ್ತಾ ಇರ್ತೀವಿ. ಅದು ಇಲ್ಲಿ ಜ್ಞಾನ ಯೋಗ 2. ಸೊ ಧ್ಯಾನದಲ್ಲಿ ನಮ್ಗೆ ಏನ್ ಮಾಡುತ್ತೆ, ಆ ಒಂದು ಆತ್ಮ ನಾವು ಕನೆಕ್ಟ್ ಆಗಿ ನಮ್ಗೆ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ನಮ್ಮ ಆತ್ಮ ಏನೇನ್ ನೋಡ್ತಾ ಇರುತ್ತೆ, ಏನೇನ್ ಕೇಳ್ತಾ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ಅದೇ ಇಲ್ಲಿ ಜ್ಞಾನ ಯೋಗ. ಸೊ ಈ ಜ್ಞಾನ ಯೋಗದಲ್ಲಿ ಕೂಡ ಮತ್ತೆ 4 ಸ್ಟೇಜ್ಗಳು. ಸೊ ಅಲ್ಲಿ ನಾವು ತಿಳ್ಕೊಂಡ್ವಲ್ಲ, ಅದೇ ರೀತಿ ಶ್ರವಣ 2, ಮನನ, ನಿಧಿಧ್ಯಾಸ, ಸಾಕ್ಷಾತ್ಕಾರ. ಸೊ ಸೇಮ್ ನಾವ್ ಅಲ್ಲಿ ಏನ್ ಮಾಡ್ತೀವಿ, ಫಿಸಿಕಲ್ ಆಗಿ ಎಲ್ಲಾ ಮಾಡ್ತಾ ಇದ್ವಿ. ಫಿಸಿಕಲ್ ಆಗಿ ಕೇಳೋದು, ಅಲ್ಲಿ ಹೋಗ್ಬಿಟ್ಟು ಅದನ್ನ ಶ್ರವಣ, ಮನನ, ನಿಧಿಧ್ಯಾಸ, ಸಾಕ್ಷಾತ್ಕಾರ ಮಾಡ್ತಾ ಇದ್ವಿ. ಇಲ್ಲಿ ನಾವ್ ಈಗ ಏನ್ ಮಾಡ್ಬೇಕು, ಅದನ್ನ ನಾವು ಧ್ಯಾನದ ಸ್ಥಿತಿಯಲ್ಲಿ, ಸೊ ನಾವು ಹೋಗಿ ಡೈರೆಕ್ಟ್ ಆಗಿ ಬುದ್ಧನ ಹತ್ರ ಆಗಿರ್ಬೋದು, ಜೀಸಸ್, ಸೊ ಯಾರ ಹತ್ರ ನಾವು 3ನೇ ಕಣ್ಣಿನಿಂದ ಅಲ್ಲಿ ಹೋಗಿ ಅವರನ್ನ ಭೇಟಿಯಾಗಿ ಅವರ ಪ್ರವಚನಗಳನ್ನ ಕೇಳೋದು, ಅದೇ ಶ್ರವಣ. ಅದನ್ನ ತಗೊಬಂದು ನಾವಿಲ್ಲಿ ಮನನ ಮಾಡ್ಕೊಂಡು ಅದನ್ನ ನಾವೇನ್ ಮಾಡ್ಬೇಕು, ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಶ್ರವಣ ಮಾಡಿದ್ದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಫಾಲೋ ಮಾಡ್ಬೇಕು. ಓಕೆ, ಅವ್ರು ಹಿಂಗ್ ಹೇಳಿದಾರೆ, ಇದನ್ನ ನಾವ್ ಮಾಡ್ಬೇಕು ಅನ್ನೋದನ್ನ ನಾವೇನ್ ಮಾಡ್ತಾ ಇರ್ತೀವಿ, ಇಲ್ಲಿ ಅದನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಅದನ್ನೇ ಇಲ್ಲಿ ಮನನ, ನಿಧಿಧ್ಯಾಸ, ಅಭ್ಯಾಸ. ಸೊ ನಾವ್ ನೆಕ್ಸ್ಟ್ ಏನ್ ಮಾಡ್ತೀವಿ, ಸಾಕ್ಷಾತ್ಕಾರ. ಏನೇ ಆಗ್ಲಿ ಅದಕ್ಕೆ ವಿಟ್ನೆಸ್ ಆಗಿರ್ತೀವಿ, ಅದೇ ನಮ್ಗೆ ಇಲ್ಲಿ ಸಾಕ್ಷಾತ್ಕಾರ. ಸೊ ಒಂದ್ಸರಿ ಇಷ್ಟು ನಾವೇನ್ ಮಾಡಿದ್ವಿ, ಈಗ ಶ್ರವಣ, ಮನನ, ನಿಧಿಧ್ಯಾಸ, ಸಾಕ್ಷಾತ್ಕಾರ, ಈ 4 ನಮಗೆ ಜ್ಞಾನ ಯೋಗ 2. ಜ್ಞಾನ ಯೋಗ 1 ಅಲ್ಲಿ ನಾವೇನ್ ಮಾಡಿದ್ವಿ, ಈ ದೇಹದ ಪರವಾಗಿ ಪ್ರವಚನಗಳನ್ನ ಕೇಳ್ತಾ ಇದ್ವಿ. ಆ ದೇಹದ ಪರವಾಗಿ ಅದನ್ನ ಏನು, ಯಾಕೆ, ಏನು ಅಂತ ತಿಳಿದುಕೊಂಡು ಅಭ್ಯಾಸ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮ್ಗೆ ಆತ್ಮದ ಪರವಾಗಿ, ಆತ್ಮದ ಜೊತೆ ಸಂಭಾಷಣೆ ಮಾಡಿ ನಾವು ಹೋಗಿ ಕನೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಮೀಟ್ ಆಗಿ ಧ್ಯಾನದ ಸ್ಥಿತಿಯಲ್ಲಿ ಇದೆಲ್ಲದನ್ನ ಕೇಳ್ತಾ ಹೋಗ್ತೀವಿ. ಅದೇ ಜ್ಞಾನ ಯೋಗ 2. ಸೊ ಈ ಜ್ಞಾನ ಯೋಗ 2 ಅಲ್ಲಿ ನಾವು ಈ ರೀತಿಯಾಗಿ ಕೇಳ್ತಾ ಹೋಗ್ತೀವಿ. ಇದೆಲ್ಲ ನಮ್ಗೆ ಏನಾಗುತ್ತೆ, ಪಾಸ್ಟ್ ಲೈಫ್ ಇಂದ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ನೋಡಿ ಏನಾಗುತ್ತೆ ಅಂದ್ರೆ, ಜೀಸಸ್ ಅವರು ಅಭ್ಯಾಸ ಅಂದ್ರೆ ನಾವ್ ಹೇಳಿದ್ವಿ, ಈಗ ಆತ್ಮ ಧ್ಯಾನದಲ್ಲಿ ಕೂತ್ಕೊಂಡಾಗ ಆ ಬೋಧನೆಗಳನ್ನ ಕೇಳ್ಬಿಟ್ಟು ಬಂದು ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಜೀಸಸ್ ಏನ್ ಮಾಡ್ತಾರೆ, ಒಂದಿನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಮೀನ್ ಹಿಡಿತಾ ಇರ್ತಾನೆ, ಅವ್ನ್ ಕಾಣಿಸ್ತಾನೆ. ಅವನ್ ಕೆಲ್ಸ ಏನು, ಮೀನ್ ಹಿಡಿಯೋದು, ಮೀನ್ ಹಿಡಿತಾ ಇರ್ತಾನೆ. ಸೊ ಆಗ ಅವನಿಗೆ ಜೀಸಸ್ ಏನ್ ಹೇಳ್ತಾರೆ, ಆ ಮೀನ್ ಹಿಡಿತಾ ಇರ್ತಾನೆ, ಬಟ್ ಜೀಸಸ್ ಅಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ನೀನು ಮೀನ್ ಹಿಡಿಯೋದನ್ನ ಬಿಟ್ಬಿಟ್ಟು ಬರ್ತೀಯ ನನ್ ಜೊತೆ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳ್ತಾನೆ. ನಾನು ನೀನ್ ಮೀನ್ ಹಿಡಿಯೋದನ್ನ ಬಿಟ್ರೆ ನಾನು ಮನುಷ್ಯನನ್ನು ಹಿಡಿಯುವ ವಿದ್ಯೆ ಹೇಳ್ಕೊಡ್ತೀನಿ ನಿನ್ಗೆ, ಮನುಷ್ಯನನ್ನ ಯಾವ ರೀತಿ ಹಿಡಿಬೇಕು ಏನು, ಆ ವಿದ್ಯೆನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅವ್ನ್ ಮೀನ್ ಹಿಡಿಯೋನ್ ಏನ್ ಮಾಡ್ತಾನೆ, ಸಡನ್ ಆಗಿ ಆ ಕೆಲ್ಸವನ್ನ ಬಿಟ್ಬಿಟ್ಟು ಅಲ್ಲಿ ಮೀನ್ ಹಿಡಿಯೋದನ್ನ ಅಲ್ಲೇ ಬಿಸಾಕ್ಬಿಟ್ಟು ಜೀಸಸ್ ಜೊತೆ ಬಂದು, ಏನು ಆ ವಿದ್ಯೆ ಅಂದ್ರೆ ಏನು, ಯಾವ ರೀತಿ ಅದು, ಅದೆಲ್ಲದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಅಲ್ಲಿ ಅವ್ರ ಜೊತೆ ಜೀಸಸ್ ಜೊತೆ ಹೊರಟೋಗ್ಬಿಡ್ತಾನೆ. ಜೀಸಸ್ ಏನ್ ಮಾಡ್ತಾನೆ, ಅವ್ರಿಗೆ ಆ ಮೀನು ಹಿಡಿಯೋನ್ಗೆ ಏನ್ ಮಾಡ್ತಾರೆ, ಯಾವ್ದು ಮನುಷ್ಯ ನನ್ನ ಹಿಡಿಯುವಂತ ವಿದ್ಯೆ ಅಂದ್ರೆ ಈ ಒಂದು ಧ್ಯಾನ ಮಾರ್ಗ, ಅದೆಲ್ಲದನ್ನ ತಿಳಿಸ್ತಾ ಹೋಗ್ತಾನೆ ನೋಡಿ. ಸೊ ಅವ್ರಿಗೆ ಯಾವ ರೀತಿಯಾದಂತಹ ವಿದ್ಯೆಯನ್ನ ಹೇಳ್ಕೊಟ್ರು, ಎಂತ ಅದ್ಭುತವಾದ ವಿದ್ಯೆ.
ಸೊ ಇದೇ ರೀತಿ ನಮ್ಗೆ ಕೂಡ ಎಷ್ಟೋ ವಿದ್ಯೆ ಅಂದ್ರೆ ನಮ್ಗೆ ಈಗ ಸಿಕ್ಕಿದೆ, ಧ್ಯಾನದಿಂದ ಕೂಡ ಎಷ್ಟೋ ವಿದ್ಯೆಗಳಿದೆ ನಮ್ಗೆ ಕಲಿಬೇಕಾಗಿದೆ, ಅದನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ಸೊ ಇದು ಜ್ಞಾನ ಯೋಗ 2. ಈಗ ನಮ್ಗೆ ಕೊನೆಯದು ಕರ್ಮಯೋಗ 2. ಸೊ ಇದು ಕೊನೆಯ ಜನ್ಮದಲ್ಲಿ ಇದು ಬರುತ್ತೆ. ಇದು ಈ ಕರ್ಮಯೋಗ 2 ಕೂಡ ನಮ್ಗೆ ಒಂದೇ ಜನ್ಮದಲ್ಲಿ ಮುಗಿಯಲ್ಲ. ಇದಕ್ಕೂ ಕೂಡ ಎಷ್ಟೆಷ್ಟೋ ಜನ್ಮಗಳನ್ನ ತಗೊಂತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ಆಲ್ರೆಡಿ ಧ್ಯಾನ ಕಲ್ತಿದ್ವಿ, ಧ್ಯಾನ ಹೇಳ್ಕೊಡ್ತೇವೆ. ಇಲ್ಲಿ ಕೊನೆಯದಾಗಿ ನಾವು ಯಾವ್ದೋ ಒಂದ್ ಸಹಾಯ ಮಾಡೋದಾಗ್ಲಿ, ಗಿಡ ನೆಡೋದು, ನಾವು ಧ್ಯಾನ ಮಾಡೋದು ಅದೇನು ಅಲ್ಲ. ಇಲ್ಲಿ ನಾವು ಓನ್ಲಿ ಧ್ಯಾನ ಹೇಳ್ಕೊಡ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು, ಊರ್ ತಿರುಗ್ಬಿಟ್ಟು ನಾವು ಧ್ಯಾನ ಪ್ರಚಾರ ಮಾಡ್ಬೇಕು, ಹಳ್ಳಿಗೂ ಧ್ಯಾನ ಪ್ರಚಾರ ಮಾಡ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಧ್ಯಾನ ಹೇಳ್ಕೊಡ್ಬೇಕು. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಕೂಡ ಧ್ಯಾನಿಯಾಗಬೇಕು ಅಂತ ಒಂದು ಛಲವನ್ನ ಇರುತ್ತೆ. ಅದನ್ನ ಮಾಡ್ತಾ ಹೋಗೋದೇ ಕೊನೆ ಜನ್ಮ. ಅವನು ಉಸಿರಲ್ಲೂ ಕೂಡ ನಾನು ಧ್ಯಾನ ಹೇಳ್ಕೊಡ್ಬೇಕು, ಧ್ಯಾನ ಪ್ರತಿಯೊಬ್ಬರಿಗೂ ಧ್ಯಾನ ಮುಟ್ಟಿಸ್ಬೇಕು ಅನ್ನೋದೇ ಅವನು ಊರ್ ತಿರುಗ್ತಾ ಇರ್ತಾನೆ, ತಿರುಗಿ ಧ್ಯಾನ ಹೇಳ್ಕೊಡ್ತಾ ಇರ್ತಾನೆ. ಅದೇ ಕೊನೆ ಜನ್ಮ. ಸೊ ಅದೇ ಕರ್ಮಯೋಗ 2. ಈ ಕರ್ಮಯೋಗ 2 ಅನ್ನೋದು ಇಲ್ಲಿಗೆ ಕೊನೆಯ ಜನ್ಮ ಆಗಿರುತ್ತೆ ಅವನ ಜನ್ಮ. ಸೊ ಇಲ್ಲಿ ಒಂದು ಚಿಕ್ಕದಿದೆ, ಯಾವ ರೀತಿ ಕೊನೆಯ ಜನ್ಮ ಆಗುತ್ತೆ ಅಂತ. ಸೊ ಬುದ್ಧ, ತಮ್ಗೆಲ್ಲ ಗೊತ್ತಿದೆ, ಬುದ್ಧ ಏನ್ ಮಾಡ್ತಾನೆ, ತಮ್ಮ ಗುರುಗಳಿಗೆ ಧ್ಯಾನ ತಮ್ಗೆ ಬುದ್ಧನಿಗೆ ಧ್ಯಾನದ ಬಗ್ಗೆ ಗೊತ್ತಿರುತ್ತೆ. ಬುದ್ಧ ತಮ್ಮ ಗುರುಗಳಿಗೆ ಧ್ಯಾನವನ್ನ ಹೇಳ್ಕೊಡಲು ನಿರ್ಧರಿಸ್ತಾರೆ. ನಾನು ನಮ್ಮ ಗುರುಗಳಿಗೆ ಕೂಡ ಈ ಧ್ಯಾನವನ್ನ ತಿಳಿಸ್ಕೊಡ್ಬೇಕು. ಎಲ್ರಿಗೂ ಹೇಳ್ತಿರ್ತಾನೆ, ನಮ್ಮ ಗುರುಗಳಿಗೆ ಯಾಕೆ ಹೇಳ್ಬಾರ್ದು ಅಂತ, ನಮ್ಮ ಗುರುಗಳಿಗೂ ನಾನು ಧ್ಯಾನ ಹೇಳ್ಕೊಡ್ಬೇಕು ಅಂತ ನಿರ್ಧರಿಸ್ತಾನೆ. ಆಗ ಏನ್ ಮಾಡ್ತಾನೆ, ಓಕೆ ನಮ್ಮ ಗುರುಗಳನ್ನ ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಧ್ಯಾನ ಸ್ಥಿತಿಯಲ್ಲಿ ತಮ್ಮ ದಿವ್ಯ ಚಕ್ಷು 3ನೇ ಕಣ್ಣಿಂದ ಗುರುಗಳು ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಆಗ ಅವರ ಗುರುಗಳು ದೇಹ ತ್ಯಾಗ ಮಾಡಿರ್ತಾರೆ. ಆಗ ಏನ್ ಮಾಡ್ತಾನೆ, ಆಗ ಏನ್ ಮಾಡ್ತಾನೆ, ತಮ್ಮ ಸ್ನೇಹಿತರುಗಳಿಗೆ, ಗುರುಗಳಾಯ್ತು ತಮ್ಮ ಸ್ನೇಹಿತರುಗಳಿಗೆ ಧ್ಯಾನ ಹೇಳ್ಕೊಡೋಣ ಅಂತ. ಆ ಸ್ನೇಹಿತರುಗಳಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತ ನೋಡ್ತಾನೆ. ಸ್ನೇಹಿತರುಗಳು ಎಲ್ಲಿದ್ದಾರೆ ಅಂತ ಅದನ್ನು ಕೂಡ ನೋಡ್ಕೊಂತಾನೆ. ದಿವ್ಯ ಚಕ್ಷುವಿಂದ 3ನೇ ಕಣ್ಣಿಂದ ನೋಡ್ಕೊಂತಾನೆ. ಆಗ ಅವರು ಗಯಾದಲ್ಲಿ ಇರ್ತಾರೆ. ಸೊ ಆಗ ಏನ್ ಮಾಡ್ತಾನೆ, ಅವ್ರು ಕಾಶಿಯಿಂದ ಗಯಾಗೆ 200 ಕಿಲೋಮೀಟರ್ ದೂರ ಇರುತ್ತೆ. ಆ 3ನೇ ಕಣ್ಣಿಂದ ನೋಡ್ಕೊಂಡು ಅಲ್ಲಿ ತಮ್ಮ ಸ್ನೇಹಿತರ ಇದ್ದಾರೆ ಅಂತ ತಿಳಿದುಕೊಂಡು ಅಲ್ಲಿಂದ ತಮ್ಮ ಸ್ನೇಹಿತರಿಗೆ ಧ್ಯಾನವನ್ನ ಹೇಳ್ಕೊಡ್ಬೇಕು ಅಂತ ಹೊರಟೋಗ್ತಾರೆ. ತಮ್ಮ ಸ್ನೇಹಿತರಿಗೆ ಧ್ಯಾನವನ್ನ ನಾನು ತಿಳಿಸ್ಲೇಬೇಕು, ಅವ್ರಿಗೂ ಕೂಡ ಧ್ಯಾನ ಮುಖ್ಯ ಅಂತ ತಿಳಿದುಕೊಂಡು ಅವನು ಬುದ್ಧ ಅಲ್ಲಿಂದ ಹೊರಟು ಅವ್ರಿಗೆ ಅಲ್ಲಿ ರೀಚ್ ಆಗಿ ಅವ್ರಿಗೂ ಕೂಡ ಧ್ಯಾನವನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಈ ರೀತಿಯಾಗಿ ನೋಡಿ, ಎಲ್ಲಿದ್ದಾರೆ ಅಂತ ನಮ್ಮ ದಿವ್ಯ ಚಕ್ಷುವಿಂದ ನೋಡ್ಕೊಂಡು ತಿಳಿಸ್ಕೊಡ್ಬೋದು. ಸೊ ಬುದ್ಧ ಈ ರೀತಿ ಮಾಡಿ ಧ್ಯಾನವನ್ನ ತಿಳಿಸ್ತಾ ಹೋದ್ರು. ಅದೇ ರೀತಿಯಾಗಿ ಇಲ್ಲಿ ನಾವು ಮಾನವ ಅಲ್ಲ ಮಾಧವ, ಜೀವ ಅಲ್ಲ ದೇವರು. ನಾವು ಈ ಜೀವ ಅಲ್ಲ ನಮ್ದು, ನಾವೆಲ್ಲರೂ ದೇವರುಗಳು. ಆತ್ಮ ಅಂದ್ರೆ ದೇವರು ಅಂತ ಇದೆಲ್ಲದನ್ನ ನಾವು ತಿಳ್ಕೊಂಡಾಗ ಮಾತ್ರ ಇದು ಕೊನೆಯ ಜನ್ಮ ಆಗುತ್ತೆ ಮಾಸ್ಟರ್ಸ್. ಸೊ ನಮ್ಗೆ ಈ ಕೊನೆಯ ಜನ್ಮ ಆಗ್ಬೇಕು ಅಂದ್ರೆ ನಾವು ಧ್ಯಾನ ಪ್ರಚಾರ ಮಾಡ್ಬೇಕು, ಊರು ತಿರುಗ್ಬೇಕು, ಹಳ್ಳಿ ಒಂದೊಂದು ಮಾಸ್ಟರ್ಗೆ ಹೇಳ್ಬೇಕು ಅಂದ್ರೆ ಎಷ್ಟೇ ದೂರ ಇರ್ಲಿ ನಾವು ಧ್ಯಾನ ಹೇಳ್ಕೊಡ್ಬೇಕು ಅಷ್ಟೇನೆ. ಅದು ಹೋಗಿ ನಾವು ಪ್ರಚಾರ ಮಾಡ್ತಾ ಇರ್ಬೇಕು. ಸೊ ಇದು ಆಗ ಮಾತ್ರ ನಮ್ಗೆ ಕೊನೆಯ ಜನ್ಮ ಆಗುತ್ತೆ. ಸೊ ಈಗ ನಮ್ಗೆ ಇಷ್ಟು ಗೊತ್ತಾಯ್ತು. ಯೋಗ ಪರಂಪರೆಯಲ್ಲಿ ಕೊನೆಯ ಜನ್ಮ ನಮ್ಗೆ ಕರ್ಮಯೋಗ 2. ಸೊ ಈ 5 ಯೋಗಗಳು, ಕರ್ಮಯೋಗ 1, ಜ್ಞಾನಯೋಗ 1, ರಾಜಯೋಗ, ಜ್ಞಾನಯೋಗ 2, ಕರ್ಮಯೋಗ 2. ಸೊ ಇದೆಲ್ಲದನ್ನ ನಾವು ತಿಳಿದಿದ್ದೀವಿ. ಈಗ ನಮ್ಗೆ ಇದೆಲ್ಲದಕ್ಕೂ ಅದರ ಆತ್ಮಗಳ ಅದರ ಬೆಳವಣಿಗೆಯ ಮೇಲೆ ಯಾವ ಹಂತದಲ್ಲಿ ಎಷ್ಟೆಷ್ಟು ಜನ್ಮಗಳನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಅದರ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಅದರ ಮೇಲೆ, ಆತ್ಮಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಷ್ಟು ಪ್ರವಚನಗಳನ್ನಾಗಿರ್ಬೋದು, ಎಷ್ಟು ಜ್ಞಾನವನ್ನ ತಿಳಿದುಕೊಂಡು ಎಷ್ಟು ಉನ್ನತವಾಗಿ ಹೋಗ್ತಾ ಇರುತ್ತೆ ಅನ್ನೋದು ಅದರ ಆತ್ಮದ ಉನ್ನತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಗೆ ಯೋಗ ಪರಂಪರೆಯ ಡೀಟೇಲ್ಸ್ ಮಾಸ್ಟರ್ಸ್. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅನಿತಾ ಮೇಡಮ್ ಅವರು ಎಷ್ಟು ಸರಳವಾಗಿ ಯೋಗ ಪರಂಪರೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ.
ಆಕ್ಚುಲಿ ಆ ಬುಕ್ ದೊಡ್ಡದು ಫ್ರೆಂಡ್ಸ್, ನಮ್ಮ ಪತ್ರಿಜಿ ಅವ್ರು ಬರೆದಿದ್ದು. ಇದು ಒಂದ್ ಸೆಷನ್ ನಲ್ಲಿ ಅವ್ರು ಇಷ್ಟು ಚೆನ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ಬುಕ್ ಅನ್ನ ನಾನು 2 days ತಗೊಂಡಿದ್ದೆ PCS ನಲ್ಲಿ, ಯಾಕಂದ್ರೆ ಲೆಂದಿ ಇದೆ ಸಬ್ಜೆಕ್ಟ್ ಆಕ್ಚುಲಿ. ಬಟ್ ಅವರು ಯಾವ್ದು ಪಾಯಿಂಟ್ ಬಿಡ್ಲಿಲ್ಲ ಮಾಸ್ಟರ್ಸ್, ಪ್ರತಿಯೊಂದು ಪಾಯಿಂಟ್ ಕವರ್ ಮಾಡಿದ್ದಾರೆ, ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನ್ಗೂ ಬಹಳ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಇನ್ನು ಎಷ್ಟು ಟೈಮ್ ಇದೆ? ಒಂದು 7 minutes ಟೈಮ್ ಇದೆ. ಸೊ ನಾವು ಒಂದು 5 minutes ಮೆಡಿಟೇಷನ್ ಮಾಡೋಣ. ಮಾಡಿಸಿ ಮೇಡಮ್, ನೀವೇ ಮೆಡಿಟೇಷನ್ ಮಾಡಿಸಿ. ಮಾಸ್ಟರ್ಸ್ ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ, ಸುಖ ಸ್ಥಿರ ಆಸನದಲ್ಲಿ. ಸೊ ಈ ರೀತಿ ನಿಮ್ಮ ಬೆರಳುಗಳಲ್ಲಿ ಜೋಡಿಸಿ, ನೆಲದಲ್ಲಿ ಕೂತಿದ್ರೆ ಕಾಲನ್ನ ಚಕ್ಕಲ್ ಮಟ್ಟಲ್ಲಿ ಹಾಕಿ, ಚೇರ್ ಸೋಫಾದಲ್ಲಿ ಕೂತಿದ್ರೆ ಕಾಲನ್ನ ಕ್ರಾಸ್ ಮಾಡಿ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ, ನಿಮ್ಮ ಸಹಜವಾಗಿ ನಡೆಯುತ್ತಿರುವಂತಹ ಉಸಿರಾಟವನ್ನ ಮಾತ್ರ ಗಮನಿಸಿ. ಉಸಿರೇ ಧ್ಯಾನದ ಗುರು. ಯಾವುದೇ ಮಂತ್ರ ಪಠಣೆ, ಜಪ, ದೇವರ ನಾಮ ಯಾವುದೂ ಬೇಡ. ಏನೇ ಆಲೋಚನೆ ಬಂದರೂ ಮರ್ತು ಬಿಡಿ. ನಿಮ್ಮ ಸಹಜವಾದ ಉಸಿರಾಟವನ್ನ ಮಾತ್ರ ಗಮನಿಸಿ. ಧ್ಯಾನ ಅತ್ಯಂತ ಸರಳ, ಸುಲಭ ಮತ್ತು ಸತ್ಯ. ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಯಾವುದೇ ಆಲೋಚನೆ ಬಂದರೂ ಮರ್ತು ಬಿಡಿ ಮಾಸ್ಟರ್. ನಿಮ್ಮ ಸಹಜವಾಗಿ ನಡೆಯುತ್ತಿರುವ, ಒಳ ಹೋಗುವ, ಹೊರಬರುವ ಉಸಿರನ್ನ ಮಾತ್ರ ಗಮನಿಸಿ. ಪ್ರತಿದಿನ ಧ್ಯಾನ ಮಾಡಿದರೆ ಯೋಗಿ, ಪ್ರತಿದಿನ ಧ್ಯಾನ ಮಾಡದಿದ್ದರೆ ರೋಗಿ. ನಾವೆಲ್ಲ ಪ್ರತಿದಿನ ಧ್ಯಾನ ಮಾಡುತ್ತಾ ಯೋಗಿಗಳಾಗೋಣ. ಧ್ಯಾನ ಎಂದರೆ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಮನಸ್ಸನ್ನು ಶೂನ್ಯಗೊಳಿಸಿ ಬಾಯಿಯಲ್ಲಿ ಮೌನ. ಅದುವೇ ಧ್ಯಾನ. ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸುತ್ತಾ ಹೋಗುವುದು.
ಮೈ ಡಿಯರ್ ಫ್ರೆಂಡ್ಸ್, ದಯವಿಟ್ಟು ಯಾರು ಕಣ್ ತೆಗಿಬೇಡಿ, ಯಾವುದೇ ಆಲೋಚನೆ ಬೇಡ. ನಿಮ್ಮ ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸಿ. ನಾವು ಯಾವಾಗ ಸಹಜವಾದ ಉಸಿರಾಟವನ್ನ ಗಮನಿಸುತ್ತಾ ಹೋದಾಗ ನಮಗೆ ಅಪಾರವಾದ ವಿಶ್ವ ಪ್ರಾಣ ಶಕ್ತಿ ದೊರೆಯುತ್ತೆ. ವಿಶ್ವ ಪ್ರಾಣ ಶಕ್ತಿಯಿಂದ ನಮ್ಮ ನಾಡಿ ಮಂಡಲ ಶುದ್ಧಿಯಾಗುತ್ತೆ. ಓಕೆ ಮಾಸ್ಟರ್ಸ್, ನಿಮ್ಮ ಎರಡೂ ಕೈಗಳನ್ನ ಕಣ್ಮೇಲಿಟ್ಕೊಳ್ಳಿ. 5 ಸೆಕೆಂಡ್ಸ್. ನಿಧಾನಕ್ಕೆ ನಿಮ್ಮ ಕೈಗಳನ್ನ ತೆಗೆದು ಕಣ್ಣನ್ನ ಓಪನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮಾಸ್ಟರ್ಸ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.